ಎಲ್ಲರೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 2014ರಿಂದ 24ರವರೆಗಿನ ಟಿ ಪೇಪರ್ 1 ಅಂದರೆ ಟಿ ಪ್ರಶ್ನೆ ಪತ್ರಿಕೆ 1 to 5 ಇದಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷೆ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಕನ್ನಡ ವ್ಯಾಕರಣ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಇದನ್ನ ನಾವು ಘಟಕವಾರು ಮಾಡಿದ್ದೀವಿ. ಇವಾಗ ಆಲ್ರೆಡಿ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ನೀವೆಲ್ಲ ನೋಡಿದಿರಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು, ಹಾಗೆ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸ ಪ್ರಶ್ನೋತ್ತರಗಳು, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ಈ ರೀತಿ ಜೊತೆಗೆ ಅದರಲ್ಲೂ ಕೂಡ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ನೀವೆಲ್ಲರೂ ಕೂಡ ನೋಡಿದ್ರಿ. ಪೇಪರ್ 1 ಕೂಡ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರಿ. ಹಾಗಾಗಿ ಸ್ನೇಹಿತರೆ, ಈ ಒಂದು ತರಗತಿಯನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ಇದು ಕೂಡ ಘಟಕವಾರು ವಿಶ್ಲೇಷಣೆ ಆಗಿರುತ್ತೆ. ಅಂದರೆ ಯಾವ್ಯಾವ ಟಾಪಿಕ್ ಮೇಲೆ ಅಂತೇಳಿ ಇದಕ್ಕೂ ಸಂಬಂಧಪಟ್ಟಾಗಿ ಒಂದು ಬ್ಲೂ ಪ್ರಿಂಟ್ ಇರುತ್ತೆ, ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಒಂದಷ್ಟು ಪ್ರಯತ್ನವನ್ನು ನಿಮಗೋಸ್ಕರ ಮಾಡಿರ್ತೀವಿ. ಹಾಗಾಗಿ ಒಂದು ಸಬ್ಸ್ಕ್ರೈಬನ್ನು ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇದು ಪ್ರಶ್ನೆ ಪತ್ರಿಕೆ 1, ಇದಕ್ಕೆ ಸಂಬಂಧಪಟ್ಟ 1 to 5 ಪರೀಕ್ಷಾವಧಿ 2.5 ಗಂಟೆ ಇರುತ್ತೆ. ಭಾಷೆ 1 ಕಡ್ಡಾಯ, 30 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, 30 ಅಂಕಗಳಿಗೆ. ಭಾಷೆ 2 ಕಡ್ಡಾಯ ಆಗಿರುತ್ತೆ. ಅಂದರೆ ನಾವು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಹೇಗೆ ತೊಗೊತೀವಿ ಅದ್ರ ಮೇಲೆ ಡಿಪೆಂಡು. ಇದರಲ್ಲೂ ಕೂಡ 30 ಬಹು ಆಯ್ಕೆ ಪ್ರಶ್ನೆಗಳೇ 30 ಅಂಕಗಳಿರುತ್ತೆ. ಶಿಶು ವಿಕಾಸನ ಹಾಗೂ ಬೋಧನಾ ಕ್ರಮ ಇದು ಕೂಡ ಕಡ್ಡಾಯವಾಗಿರುತ್ತೆ. ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ 30 ಅಂಕಗಳಿಗೆ ಇರುತ್ತೆ. ಗಣಿತ ವಿಜ್ಞಾನ 30 ಅಂಕಗಳಿಗೆ ಇರುತ್ತೆ, 30 ಪ್ರಶ್ನೆಗಳು. ನೆಕ್ಸ್ಟ್ ಪರಿಸರ ಅಧ್ಯಯನ 30 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ, 30 ಅಂಕಗಳು. ಒಟ್ಟು 150 ಅಂಕಗಳಿಗೆ 150 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿರ್ತವೆ. ಎಜುಕೇಷನ್ ಏನು ಬೇಕು ನಿಮಗೆಲ್ಲ ಗೊತ್ತಿದೆ, PUC + D.Ed ವಿತ್ 50% ಪಾಸ್ ಆಗಿರ್ಬೇಕಂತೇಳಿ. ಟಿಯಲ್ಲಿ ಪಡೆದಿರಬೇಕಾದ ಅಂಕಗಳು ಎಷ್ಟು ಎಲಿಜಿಬಲ್ ಆಗುತ್ತೆ, ನಾವು ಎಷ್ಟು ಮಾರ್ಕ್ಸನ್ನು ತಗೊಳ್ಬೇಕು ಟಿ ಪಾಸ್ ಆಗಬೇಕು ಅಂದರೆ 60%. ಅಂದರೆ ಇಲ್ಲಿ ಜನರಲ್ ಕ್ಯಾಟಗರಿಯವರಿಗೆ ಅಂದರೆ OBC ಮತ್ತು ಜನರಲ್ ಮೆರಿಟ್ ಅವರಿಗೆ 150ಕ್ಕೆ 90 ಅಂಕಗಳನ್ನ ಪಡಿಬೇಕಾಗುತ್ತೆ. ಅದೇ ರೀತಿ ಪ್ರವರ್ಗ 1 SC ST ಈ ಒಂದು ಅಭ್ಯರ್ಥಿಗಳೇ 55%, ಅಂದರೆ 150ಕ್ಕೆ 83 ಅಂಕಗಳನ್ನು ಪಡೆದರೆ ಎಲಿಜಿಬಲ್ ಆಗ್ತೀರಾ ಅಂತ ಹೇಳಿ ಒಂದು ವಿಚಾರ. ಜೊತೆಗೆ ಮುಂದೆ ಹೋಗೋಣ ಬನ್ನಿ. 2014ರಿಂದ 24ರವರೆಗಿನ ಟಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವ ಯಾವ ಘಟಕಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತಕ್ಕಂಥ ಒಂದು ಪಕ್ಷಿ ನೋಟವನ್ನು ನೋಡ್ತಾ ಹೋಗೋಣ ಬನ್ನಿ. ಗದ್ಯ ಭಾಗವನ್ನು ಓದಿ 1ರಿಂದ 8ರ ಪ್ರಶ್ನೆಗಳಿಗೆ, ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 7ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಲೂ ಕೂಡ ಇದೆ, 1ರಿಂದ 7ರವರೆಗೆ. ಕೆಲವೊಂದು ಕಡೆ 1ರಿಂದ 8ರವರೆಗೆ ಉತ್ತರಿಸಿ ಅಂತಲೂ ಕೂಡ ಇದೆ. ಜೊತೆಗೆ ಕೆಳಗಿನ ಪದ್ಯ ಭಾಗವನ್ನು ಓದಿ, ಇದು ಗದ್ಯ ಭಾಗಕ್ಕೆ 1ರಿಂದ 8. ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಪದ್ಯ ಭಾಗವನ್ನು ಓದಿ 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗಾಗಿ 15 ಮಾರ್ಕ್ಸನ್ನು ನಾವು ಈಸಿಯಾಗಿ ತೊಗೊಳ್ಬೋದು, ಏನು ಕಷ್ಟ ಆಗೋದಿಲ್ಲ. ಅದ್ರ ಜೊತೆಗೆ ಕೆಲವೊಂದು ವಿಚಾರಗಳನ್ನ ಕೂಡ ನೋಡ್ಕೊಳ್ಬೇಕಾಗುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನಾವು ಯಾವುದೇ ಪ್ಯಾಸೇಜ್ಗಳನ್ನ ಕೊಟ್ಟಿರೋದಿಲ್ಲ, ಯಾಕೆಂದ್ರೆ ಅದನ್ನ ಸಂದರ್ಭಕ್ಕೆ ಕೊಟ್ಟಿರ್ತಾರೆ, ಓದ್ಕೊಳ್ತೀರಿ, ನಿಮ್ಗೇನು ತೊಂದರೆ ಆಗೋದಿಲ್ಲ. ಇಲ್ಲಿ ವ್ಯಾಕರಣ ಬೋಧನೆಯ ಉದ್ದೇಶ ಮತ್ತು ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಗುಣಿತಾಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆ, ಸಂಯುಕ್ತಾಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ 1 ಪ್ರಶ್ನೆ. ಅಂದರೆ 2014ರಿಂದ 24ರವರೆಗೆ ಏನೆಲ್ಲ ಪ್ರಶ್ನೆಗಳನ್ನ ಕವರ್ ಮಾಡಿದ್ದಾರೆ ಯಾವ್ಯಾವ ಟಾಪಿಕ್ ಮೇಲೆ ಅಂತೇಳಿ ಇದನ್ನು ನೋಡಿದ್ರೆ ನಿಮಗೆ ಒಂದು ರೀತಿ ಬ್ಲೂ ಪ್ರಿಂಟ್ ಚಿತ್ರಣ ಸಿಗುತ್ತೆ. ಆಲ್ರೆಡಿ ನಮ್ಮ ವಿಡಿಯೋಗಳನ್ನೆಲ್ಲ ನೋಡಿರೋರಿಗೆ ಇದರ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ, ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಾಗ 6 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಪೇಪರ್ 2ನಲ್ಲೂ ಕೂಡ 6th 8th ಪತ್ರಿಕೆನಲ್ಲೂ ಕೂಡ ವಿಭಕ್ತಿ ಪ್ರತ್ಯಯಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ವಿಡಿಯೋವನ್ನು ಕೂಡ ನೋಡಿ ಅಂತ ಹೇಳ್ತಾ, ನೆಕ್ಸ್ಟು ಶುದ್ಧ ಅಶುದ್ಧ ಪದಗಳು 3 ಪ್ರಶ್ನೆಗಳು, ಇದ್ರ ಮೇಲೂ ಕೂಡ ಪೇಪರ್ 2ನಲ್ಲಿ ಕೇಳಿದ್ದಾರೆ. ತತ್ಸಮ ತದ್ಭವ 6 ಪ್ರಶ್ನೆಗಳು, ಅಲ್ಲೂ ಕೂಡ ಕೇಳಿದ್ದಾರೆ. ದೇಶೀಯ ಅನ್ಯ ದೇಶ ಪದಗಳು 1 ಪ್ರಶ್ನೆ, ದ್ವಿರುಕ್ತಿ ಜೋಡಿ ಪದ ಅನುಕರಣಾವೀಯ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ನಾಮಪದಗಳು, ಇದರಲ್ಲಿ ನಾಮಪದಗಳ ಒಳಗೆ ಸರ್ವನಾಮಗಳು ಅಂತ ಬರುತ್ತೆ, ಅದ್ರ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ. ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ, ಇದರಲ್ಲಿ 1 ಪ್ರಶ್ನೆ. ವಿಶೇಷಣದ ಮೇಲೆ 2 ಪ್ರಶ್ನೆಗಳು ಕೇಳಿದ್ದಾರೆ. ವಿದ್ಯಾರ್ಥಕ, ಸಂಭಾವನಾರ್ಥಕ, ನಿಷೇಧಾರ್ಥಕ ಇದರ ಮೇಲೆ 1 ಪ್ರಶ್ನೆ. ನುಡಿಗಟ್ಟುಗಳ ಮೇಲೆ 4 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. ಇದಿಷ್ಟು ಕೂಡ ನಿಮಗೆ ನೋಡಿದಾಗ ಏನು ಅನ್ಸುತ್ತೆ ಅಂದರೆ ಒಂದು ಐಡಿಯಾ ಬರುತ್ತೆ, ನಾವು ಯಾವ್ಯಾವ ಟಾಪಿಕ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಅಂತೇಳಿ. ಮುಂದೇನು ಇದೇ ಥರ ಕೇಳ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಒಂದು ಐಡಿಯಾ ನಮಗೆ ಹೇಗೆ ಪ್ರಶ್ನೆಗಳನ್ನ ತೆಗಿತಾರೆ ಅಂತೇಳಿ ನೋಡ್ತಾ ಹೋಗೋಣ ಬನ್ನಿ. ಯಾಕೆಂದರೆ ಇದನ್ನು ಮೀರಿ ಏನು ಜಾಸ್ತಿ ಕೇಳೋಕ್ಕಾಗೋದಿಲ್ಲ. ಅವರು ಜಾಸ್ತಿ ಕೇಳಿದ್ರೆ ಏನು ಮಾಡ್ಬೋದು ಅಂದರೆ ಡೈರೆಕ್ಟಾಗಿ ಕೇಳೋ ಬದಲು ಆಪ್ಷನ್ಗಳನ್ನ ಕೊಟ್ಟು AB ಸರಿನಾ, CD ಸರಿನಾ ಈ ರೀತಿ ಕೇಳ್ತಾರಲ್ಲ, ಆ ರೀತಿ ಕೇಳ್ಬೋದೇ ವಿನಃ ಬೇರೆ ಯಾವುದೂ ಪ್ಯಾಟ್ರನ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅಂತ 2025ರಲ್ಲಿ ನೋಡೋಣ, ನಿರೀಕ್ಷೆ ಮಾಡೋಣ. ಯಾಕೆಂದರೆ ಹೇಗೆ ಕ್ವಶನ್ ಪೇಪರ್ ತೆಗಿತಾರೆ ಅನ್ನೋದೇ ಎಲ್ಲರ ನಿರೀಕ್ಷೆ ಆಗಿದೆ. ಆದರೂ ಕೂಡ ನಾವು ಕಂಟೆಂಟ್ ಗ್ರಿಪ್ ಇಟ್ಕೊಂಡು ಓದಿದ್ದೇ ಆದರೆ ನಮ್ಗೆ ಯಾವುದೇ ರೀತಿ ಗೊಂದಲ ಆಗೋದಿಲ್ಲ. ಹಾಗಾಗಿ ಇವುಗಳ ಮೇಲೆ ನೀವು ಒಂಚೂರು ಗಮನವನ್ನು ಹರಿಸಿ. ಸಂಧಿಗಳ ಮೇಲೆ 6 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸಮಾಸಗಳ ಮೇಲೆ 3 ಪ್ರಶ್ನೆ, ಅವ್ಯಯಗಳು 2 ಪ್ರಶ್ನೆ, ವಾಕ್ಯಗಳಿಗೆ ಸಂಬಂಧಪಟ್ಟ ಹಾಗೆ
ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ಪ್ರಶ್ನೆಗಳು. ಕಾಲದ ಮೇಲೆ 1 ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಪದಗಳ ಅರ್ಥಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಇದನ್ನು ಪದ್ಯದಲ್ಲೋ ಪಾಠದಲ್ಲೋ ಪ್ಯಾಸೇಜ್ ಕೊಟ್ಟಿರ್ತಾರಲ್ಲ, ಅದರಲ್ಲೇ ಒಂದು ಯಾವ್ದಾದ್ರು ಪದವನ್ನು ಆಯ್ದು ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಪದಗಳಿಗೆ ಅರ್ಥವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಕೆಲವು ಟೈಮಲ್ಲಿ ಹೊರಗಡೆಯಿಂದನೂ ಕೂಡ ಕೇಳಿದ್ದಾರೆ. ನೋಡೋಣ. ಪ್ರಾಸಕ್ಕೆ ಸಂಬಂಧಪಟ್ಟ ಹಾಗೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟು ಅಲಂಕಾರಕ್ಕೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆ, ಛಂದಸ್ಸಿನಲ್ಲಿ ಕಂದಪದ್ಯ 2 ಪ್ರಶ್ನೆಗಳು, ಷಟ್ಪದಿ 1 ಪ್ರಶ್ನೆ ಬಂದಿದೆ ಇದುವರೆಗೂ ಕೂಡ 14ರಿಂದ 24ರವರೆಗೆ. ಅಕ್ಷರಗಣ 1 ಪ್ರಶ್ನೆ ಬಂದಿದೆ. ಇನ್ನು ವಚನಗಳಿಗೆ ಸಂಬಂಧಪಟ್ಟ ಹಾಗೆ 1 ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಇದನ್ನು ನೋಡಿದಾಗ ನಮ್ಗೆ ಇಲ್ಲಿ ಒಂದು ರೀತಿ ಚಿತ್ರಣ ಸಿಗುತ್ತೆ, ಇದುವರೆಗೂ ಕೂಡ ಯಾವ ಯಾವ ಒಂದು ವಲಯಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅಂತ. ಇದಿಷ್ಟೇ ಅಲ್ಲ, ಇದನ್ನು ಬಿಟ್ಟು ಕೂಡ ಗ್ರಾಮರಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ, ಅಷ್ಟು ವಿಚಾರಗಳನ್ನ ನಾವೇನು ಮಾಡಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಪ್ರತಿ ವರ್ಷವೂ ಕೂಡ 10 ಪ್ರಶ್ನೆ 12 ಪ್ರಶ್ನೆ, ಇದರ ಮೇಲೆ 12ರಿಂದ 15 ಪ್ರಶ್ನೆಗಳು ಇದ್ದೇ ಇದ್ದಾವೆ. ಕೆಲವು ವರ್ಷದ ಮೇಲೆ ಒಂದೊಂದು ವರ್ಷದಲ್ಲಿ ಒಂದೊಂದ್ಸಲ ಡಿಫ್ರೆನ್ಸನ್ನು ಹಿಂದೆ ಮುಂದೆ ಮಾಡಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಹೋಗೋಣ ಬನ್ನಿ ಏನೇನು ಕೇಳಿದ್ದಾರೆ ಅಂತೇಳಿ. ಇನ್ನು ವ್ಯಾಕರಣ ಬೋಧನೆ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥದ್ದು ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ ನೋಡ ಬನ್ನಿ. ಕ್ರಿಯಾತ್ಮಕ ವ್ಯಾಕರಣ ಎಂದರೆ ಏನು ಅಂತೇಳಿ 2014ರಲ್ಲಿ ಕೇಳಿದ್ದಾರೆ. ವ್ಯಾಕರಣವನ್ನು ಪ್ರತ್ಯೇಕ ಅವಧಿಗಳಲ್ಲಿ ಕಲಿಸುವುದು, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ವ್ಯಾಕರಣವನ್ನು ಕಲಿಸುವುದು, ಕೆಲವು ಅವಧಿಗಳನ್ನು ವ್ಯಾಕರಣಕ್ಕೆ ಮೀಸಲಿಟ್ಟು ಕಲಿಸುವುದು, ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು. ಇದು ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸ್ತಕ್ಕಂಥದ್ದು. ಅಂದರೆ ಪಾಠದ ಜೊತೆನಲ್ಲೇ ಏನಾಗ್ತಾರೆ ಅಂದರೆ, ನಾವು ಟೆಕ್ಸ್ಟ್ ಬುಕ್ಗಳನ್ನ ನೋಡಿದ್ರೆ 6th to 10th ಟೆಕ್ಸ್ಟ್ ಬುಕ್ಗಳನ್ನ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಏನು ಮಾಡಿದ್ದಾರೆ, 1 to 5th ನೋಡಿದ್ರೂ ಕೂಡ ಗೊತ್ತಾಗುತ್ತೆ ನಮಗೆ. ಒಂದೊಂದು ಪಾಠಗಳ ಆದಮೇಲೆ ಏನು ಮಾಡ್ತಾರೆ, ಒಂದೊಂದಷ್ಟು ವ್ಯಾಕರಣಾಂಶಗಳನ್ನ ಕೊಟ್ಟಿದ್ದಾರೆ, ಅದ್ರ ಜೊತೆನಲ್ಲೇ ನಾವು ಕಲಿಸ್ಬೇಕಾಗತ್ತೆ. ಆದರೆ ನಾವೇನು ಮಾಡ್ತಿದ್ವಿ ಅಂತಂದರೆ, ಸಪ್ರೇಟ್ ಅದಕ್ಕೆ ಅಂತ ಒಂದು ವ್ಯಾಕರಣ ತರಗತಿಯನ್ನೇ ಮೀಸಲಿಟ್ಟು ಕಲಿಸ್ತಾ ಇದ್ವಿ. ಆ ರೀತಿ ಕಲಿಸೋದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಿಯಮ ಆಗಿರುತ್ತೆ. ನೋಡ್ಕೊಳ್ಳಿ. ಇದನ್ನು ಪೇಪರ್ 2ನಲ್ಲೂ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನೊಂದು ಏನಂದರೆ, ನೀವು ಪೇಪರ್ 1 ಮತ್ತು 2 ಎರಡನ್ನೂ ಕೂಡ ನೋಡ್ಕೊಳ್ಳಿ. ಯಾಕೆ ಅಂತಂದರೆ, ಅದರಲ್ಲಿ ಕೇಳಿರ್ತಕ್ಕಂಥ ಬಹುತೇಕ ಪ್ರಶ್ನೆಗಳು ಇದರಲ್ಲೂ ಕೇಳಿದ್ದಾರೆ. ಪೇಪರ್ 1ನಲ್ಲಿ ಕೇಳಿರುವಂಥ ಒಂದಷ್ಟು ಪ್ರಶ್ನೆಗಳನ್ನ ಪೇಪರ್ 2ನಲ್ಲೂ ಕೇಳಿದ್ದಾರೆ. ಹಾಗಾಗಿ ನೀವು ಚೆನ್ನಾಗಿ ಎರಡನ್ನೂ ಅಬ್ಸರ್ವ್ ಮಾಡಿದ್ದೆ ಆದರೆ ನಿಮಗೊಂದು ರೀತಿ ಐಡಿಯಾ ಬರುತ್ತೆ, ಜೊತೆಗೆ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಸ್ನೇಹಿತರೆ. ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ಕೊಟ್ಟಿದ್ರಿ, ಸರ್ ಒಂದು ಆತ್ಮವಿಶ್ವಾಸ ಬರ್ತಾ ಇದೆ, ಇಷ್ಟಿರುತ್ತ ವಿಚಾರ, ನಾವು ಕೂಡ ಏನು ಮಾಡ್ಬೋದು, TETಯನ್ನು ಫೇಸ್ ಮಾಡ್ಬೋದು ಅಂತೇಳಿ. ಹಾಗಾಗಿ ಒಂದು ಟಾಪಿಕ್ ವೈಸ್ ಕೊಟ್ಟಿರೋದ್ರಿಂದ ನಿಮಗೆ ವಿನೂತನವಾಗಿದೆ ಈ ಒಂದು ಪ್ರಯತ್ನ. ಹಾಗಾಗಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಏಕೆಂದರೆ ಇಷ್ಟೆಲ್ಲ ಒಂದು ಪ್ರಯತ್ನವನ್ನು ನಿಮಗೋಸ್ಕರ ಮಾಡಿರ್ತೀವಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತ ಕ್ರಮ ಯಾವುದು ಅಂತೇಳಿ ಕೇಳಿದ್ದಾರೆ. ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ, ಶಾಸ್ತ್ರೀಯ ಕ್ರಮದೊಂದಿಗೆ ಪ್ರತ್ಯೇಕವಾಗಿ ಕಲಿಸುವುದು, ವ್ಯಾಕರಣವನ್ನು ಕಲಿಸುವ ಅಗತ್ಯ ಇರುವುದಿಲ್ಲ, ಪರಿಹಾರ ಬೋಧನಾ ತರಗತಿಯಲ್ಲಿ ಪರಿಚಯಿಸುವುದು. ನೋಡಿ, 2 ಸೇಮ್ ಪ್ರಶ್ನೆ, ಆದರೆ ಸ್ವಲ್ಪ ಏನು ಮಾಡಿದ್ದಾನೆ, ಕ್ವಶನ್ನ ಟ್ವಿಸ್ಟ್ ಮಾಡಿದ್ದಾನೆ. ವ್ಯಾಕರಣಾಂಶ, ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ ಅಂತಕ್ಕಂಥದ್ದು. ಅಂದರೆ ಆಯಾ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಸಂದರ್ಭೋಚಿತವಾಗಿ ಬರ್ತಾ ಇರುತ್ತೋ, ನಾವು ಒಂದು ಪಾಠವನ್ನು ಮಾಡ್ತಾ ಇರ್ತೀವಿ, ಒಂದು ದ್ವಿರುಕ್ತಿ, ಜೋಡಿಪದ, ಅನುಕರಣ, ವ್ಯಯ ಬರುತ್ತೆ, ಅದನ್ನಲ್ಲೇ ಪರಿಚಯ ಮಾಡಬೇಕಾಗತ್ತೆ. ಸಂಧಿ ಪದಗಳು ಬರುತ್ತೆ ಯಾವುದಾದ್ರೂ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ, ಅಲ್ಲಲ್ಲೇ ಪರಿಚಯವನ್ನು ಮಾಡ್ತಾ ಹೋದಾಗ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಒಂದು ಆಧಾರದ ಮೇಲೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ವ್ಯಾಕರಣದಿಂದ ಸಿದ್ಧಿ ಅರ್ಥದಿಂದ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವರು ಯಾರು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಭಟ್ಟಕಳಂಕ, ನಾಗವರ್ಮ, ಕೇಶಿರಾಜ, ತೀನಂ ಶ್ರೀಕಂಠಯ್ಯ ಅಂತೇಳಿ ನಿಮಗೆ ಗೊತ್ತೇ ಇದೆ. ಕೇಶಿರಾಜ ಅಂತಕ್ಕಂಥದ್ದು 2017ರಲ್ಲಿ ಕೇಳಿರುವಂಥ ಪ್ರಶ್ನೆ. ಇನ್ನು ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು ಏನು ಅಂತೇಳಿ, ಗದ್ಯ ಸಾಹಿತ್ಯನ, ಪದ್ಯ ಸಾಹಿತ್ಯನ, ಭಾಷಾಶಾಸ್ತ್ರನ, ವ್ಯಾಕರಣಶಾಸ್ತ್ರನ ಅಂತೇಳಿ ಪ್ರಶ್ನೆಯನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗ, ಇದನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ಏನು ಅಂದರೆ ವ್ಯಾಕರಣಶಾಸ್ತ್ರ ಆಗಿರುತ್ತೆ. ಓಕೆನಾ. ನೋಡಿ, ಈ ಥರ ಪ್ರಶ್ನೆಗಳನ್ನ ನೋಡಿದಾಗ ನಮಗೆ ಈ ರೀತಿ ಒಂದು ಘಟಕವಾರು ಕೊಟ್ಟಾಗ ಅನಾಲಿಸಿಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಭಾಷೆಯ ಸುಸಂಬದ್ಧ ರಚನೆ, ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಕ್ರಮ. ಭಾಷೆಯ ಸುಸಂಬದ್ಧ ರಚನೆ ಅಂದರೆ ಭಾಷೆಯನ್ನು ಹೇಗೆ ರಚನೆ ಮಾಡಬೇಕು, ಅರ್ಥಬದ್ಧತೆ, ನಿರರ್ಗಳತೆ, ಈ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ವ್ಯಾಕರಣ, ಗದ್ಯ ಬೋಧನೆ, ಪದ್ಯ ಬೋಧನೆ, ಧ್ವನಿಶಾಸ್ತ್ರ. ಇಲ್ಲಿ ವ್ಯಾಕರಣ ಯಾಕೆ ಅಂತಂದರೆ ನಮಗೆ ಕಾಲಗಳು, ಕರ್ತೃ, ಕರ್ಮ, ಕ್ರಿಯಾಪದ, ಈ ರೀತಿ ಎಲ್ಲವನ್ನ ರಚನೆ ಮಾಡಬೇಕು ಸುಸಂಬದ್ಧವಾಗಿ, ಗ್ರಾಮ್ಯಾಟಿಕಲಿ ಅಂತ ಹೇಳ್ತೀವಲ್ಲ ಹಾಗಾಗಿ ಆ ಒಂದು ಆಧಾರದ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಅಭಿವ್ಯಕ್ತಿಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ವ್ಯಾಕರಣದ ಅವಶ್ಯಕತೆ ನಮಗೆ ಇರುತ್ತೆ. ನೆಕ್ಸ್ಟ್ ಈ ವ್ಯಾಕರಣ ಬಂದ ಮೇಲೆ ನಾವು ಗದ್ಯ ಬೋಧನೆ, ಪದ್ಯ ಬೋಧನೆ ನೋಡ್ತಾ ಹೋಗ್ಬೇಕಾಗತ್ತೆ. ಗುಣಿತಾಕ್ಷರಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಇದುವರೆಗೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇನ್ನು ಗುಣಿತಾಕ್ಷರ ಅದರೊಳಗಡೆ ಏನೇನು ಪ್ರಶ್ನೆ ಕೇಳಿದ್ದಾರೆ
ನೋಡ್ತಾ ಹೋಗೋಣ ಬನ್ನಿ. ಸೃಷ್ಟಿಯ ರಹಸ್ಯ ಈ ಪದದಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆದಾಗ ಅಂತೇಳಿ ಕೇಳಿದ್ದಾರೆ. ಕಂಟಿನ್ಯೂಸ್ ಆಗಿ ಬಿಡಿಸಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ ಹೇಗೆ ಅಂತೇಳಿ, ಯಾವುದು ಸರಿಯಾದಂಥ ಕ್ರಮ ಅಂತೇಳಿ, ಯಾವ ಥರ ಬಿಡಿಸ್ಬೇಕು ಅಂತೇಳಿ. ಸ ಪ್ಲಸ್ ರು ಪ್ಲಸ್ ಶು ಪ್ಲಸ್ ಟು ಇ ಪ್ಲಸ್ ಸು ಪ್ಲಸ್ ಟು ಪ್ಲಸ್ ಇ ಇಷ್ಟು ಒಂದು ಅಕ್ಷರಕ್ಕಾಗುತ್ತೆ. ಯು ಪ್ಲಸ್ ಅ ಯ, ರ ಪ್ಲಸ್ ಅ ರ, ಹ ಪ್ಲಸ್ ಅ ಹ, ಸ್ಯ, ಸ ಪ್ಲಸ್ ಯ ಪ್ಲಸ್ ಆ, ರಹಸ್ಯ. ಇದನ್ನ ನಾವು ಬಿಡಿಸೋದು ಹೇಗೆ ಅಂತೇಳಿ ಗುಣಿತಾಕ್ಷರ ಅನಂತಜ್ಞಾನಧಾರೆ ಗುಣಿತಾಕ್ಷರ ಅಥವಾ ಕನ್ನಡ ವರ್ಣಮಾಲೆ ಅಂತ ತೆಗೆದ್ರೆ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ ಹೇಗೆ ಬಿಡಿಸೋದು ಅಂತೇಳಿ. ಮತ್ತೊಂದು ಪ್ರಶ್ನೆ ಇದೆ, ಪಾಠಶಾಲೆಯಲ್ಲಿ ಎಂಬ ಪದದಲ್ಲಿ ಸೇರಿರುವ ವರ್ಣಗಳನ್ನು ಬಿಡಿಸಿ ಬರೆದಾಗ ಏನು ಅಂತೇಳಿ ಈ ರೀತಿ ಕೇಳಿದ್ದಾರೆ. ನೋಡ್ಕೊಳ್ಳಿ, ಈ ರೀತಿಯೂ ಕೂಡ ಕೇಳ್ತಾರೆ. ಹಾಗಾಗಿ ಪು ಪ್ಲಸ್ ಆ, ಪ, ಟ ಪ್ಲಸ್ ಆ, ಇದು ಬಿಡಿಸೋದು ನಿಮ್ಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಏನು ಜಾಸ್ತಿ ವಿವರಣೆ ಏನು ಅವಶ್ಯಕತೆ ಇರೋದಿಲ್ಲ. ಬೇಕಂದರೆ ವಿಡಿಯೋವನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಟಾಪಿಕಲ್ಲೂ ಕೂಡ ಸವಿಸ್ತಾರವಾದ, ಜೊತೆಗೆ ಹಳಗನ್ನಡಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ಟಾಪಿಕ್ ವೈಸ್ ಕೊಟ್ಟಿದ್ದೀವಿ. ಜೊತೆಗೆ ಸಂಪೂರ್ಣ ವ್ಯಾಕರಣ ಇದೆ, ಅದರಲ್ಲೂ ಕೂಡ ನಿಮಗೆ ನೋಡಿ ಸಾಕಷ್ಟು ಒಳ್ಳೆ ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ ಸಂಪೂರ್ಣ ವ್ಯಾಕರಣಕ್ಕೆ, ನೋಡಿ ಅಂತ ಹೇಳ್ತಾ. ಇನ್ನು ಗುಣಿತಾಕ್ಷರ ಅಂದರೆ ಏನು ಅಂತ ಕೂಡ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇದು 1 to 5th ಪೇಪರ್ ಆಗಿರೋದ್ರಿಂದ ವ್ಯಂಜನಗಳಿಗೆ ಸ್ವರ ಅಥವಾ ಸ್ವರ ಚಿಹ್ನೆಗಳನ್ನು ಸೇರಿಸಿದಾಗ ಉಂಟಾಗುವ ಮಿಶ್ರ ವರ್ಣಗಳಿಗೆ ಗುಣಿತಾಕ್ಷರ ಅಂತೇಳಿ ಕರಿತೀವಿ. ನಮ್ಗೆ ಆಲ್ರೆಡಿ ಅಕ್ಷರಗಳ ಪರಿಚಯ ಇರಬೇಕಾಗುತ್ತೆ, ಕನ್ನಡ ವರ್ಣಮಾಲೆ ಪರಿಚಯ, ಅದರಲ್ಲಿ ಸ್ವರಗಳು ವ್ಯಂಜನಗಳು ನಿಮಗೆ ಗೊತ್ತಾಗುತ್ತೆ. ಆ ವ್ಯಂಜನಗಳಿಗೆ ಸ್ವರ ಅಥವಾ ಸ್ವರ ಚಿಹ್ನೆಗಳನ್ನು ಸೇರಿಸಿದಾಗ ಉಂಟಾಗುವ ಮಿಶ್ರವರ್ಣಗಳಿಗೆ ಗುಣಿತಾಕ್ಷರ ಅಂತೇಳಿ ಕರಿತೀವಿ. ಇದು ಬಿಡಿಸುವಂಥ ಕ್ರಮ ನೋಡ್ಕೊಳ್ಳಿ. ಈ ಕ ಪ್ಲಸ್ ಆ ಇದು ತುಂಬ ಚೆನ್ನಾಗಿ ನಮಗೆ ಬೇಕಾಗುತ್ತೆ. ಯಾವುದೇ ಸಂಧಿ ಜೊತೆಗೆ ಛಂದಸ್ಸು ಇವನ್ನೆಲ್ಲ ನಾವು ಬಿಡಿಸ್ಬೇಕಾದ್ರೆ ಈ ಒಂದು ಪರಿಚಯ ನಮಗೆ ಚೆನ್ನಾಗಿರಬೇಕಾಗತ್ತೆ. ಇದಿಷ್ಟು ಕೂಡ ಅಹವರೆಗೂ ಕಹವರೆಗೂ ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಉದಾಹರಣೆಯಲ್ಲಿ ಕೊಟ್ಟಿದ್ದೀವಿ ಕಾವೇರಿ ಹೇಗೆ ಬಿಡಿಸೋದು ಅಂತೇಳಿ. ಈ ಒಂದಷ್ಟು ಪದಗಳನ್ನ, ಕರ್ಣ ಈ ಥರ ಪದಗಳನ್ನ ಬಿಡಿಸ್ಬೇಕಾದ್ರೆ, ಸೂರ್ಯ ಈ ಥರ ಪದಗಳನ್ನ ಬಿಡಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ನೋಡಿ. ಕರ್ಣಗೆ ಕ ಪ್ಲಸ್ ಆ ಬಿಡಿಸ್ಬಿಡ್ತೀರಿ, ಋಣ ಬರೀಬೇಕಾದ್ರೆ ನ ಪ್ಲಸ್ ರ ಪ್ಲಸ್ ಆ ಅಂತ ಬಿಡಿಸೋ ಸಾಧ್ಯತೆಗಳಿರ್ತಾವೆ, ಹಾಗೆ ಬಿಡಿಸ್ಬಾರ್ದು. ರ ಪ್ಲಸ್ ನ ಪ್ಲಸ್ ಹ ಅಂತ ಹೇಳಿ ಬಿಡಿಸ್ಬೇಕಾಗತ್ತೆ. ಇಲ್ಲಿ ಸೂರ್ಯನು ಕೂಡ ಹಾಗೆ ಆಗುತ್ತೆ. ನೋಡ್ಕೊಳ್ಳಿ, ಉಚ್ಚಾರಣೆ ಹೇಗೆ ಮಾಡ್ತೀವೋ ಆ ರೂಪದಲ್ಲಿ ಬಿಡಿಸ್ಬೇಕಾಗತ್ತೆ ಅಂತೇಳಿ. ನೆಕ್ಸ್ಟ್ ಇದಾದ್ಮೇಲೆ ಸಂಯುಕ್ತಾಕ್ಷರದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ಈ ಕೆಳಗಿನ ಪದಗಳಲ್ಲಿ ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಅಂತೇಳಿ ಕೇಳಿದ್ದಾರೆ ನೋಡಿ. ವೈಜಯಂತಿ, ನಿನ್ನೊಡಲು, ಸುಸ್ಮೃತಿ, ನಿನ್ನದಾಯಿತು ಅಂತೇಳಿ. ಇಲ್ಲಿ ನಿನ್ನೊಡಲು ಅಂತಕ್ಕಂಥದ್ದು ಸಜಾತಿ ಸಂಯುಕ್ತಾಕ್ಷರ ಆಗಿದೆ. ಸಂಯುಕ್ತಾಕ್ಷರದಲ್ಲಿ ಸಜಾತಿ ವಿಜಾತಿ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಸಂಯುಕ್ತಾಕ್ಷರ ಅಂತಂದ್ರೆ ಏನು ಅಂದರೆ ನಡುವೆ ಸ್ವರವಿಲ್ಲದೆ 2 ಅಥವಾ 3 ವ್ಯಂಜನಗಳಿದ್ದು ಕೊನೆಯಲ್ಲಿ ಸ್ವರವು ಬಂದು ಸೇರಿದ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತೇಳಿ ಕೂಡ ಕರಿತೀವಿ. ಉದಾಹರಣೆಗೆ ಪುಸ್ತಕ, ಪು ಪ್ಲಸ್ ಉ ಇದೆ, ಸ ಪ್ಲಸ್ ತ ಪ್ಲಸ್ ಆ, ಇದು ಒತ್ತಕ್ಷರ. ಇಲ್ಲಿ ಸ್ಥ ಅಂತಕ್ಕಂಥದ್ದು ಈ ರೀತಿ ಬರ್ತಾ ಇರುತ್ತೆ. ಇನ್ನು ರಾಷ್ಟ್ರದಲ್ಲಿ ಶ್ರ ಅಂತಕ್ಕಂಥದ್ದು ಶ ಪ್ಲಸ್ ಟ ಪ್ಲಸ್ ರ ಪ್ಲಸ್ ಆ ಗೊತ್ತಿರುತ್ತೆ. ಇಲ್ಲಿ ಸಜಾತಿ, ಒಂದೇ ಜಾತಿಯ ಸಜಾತಿ 2 ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳೇ ಸಜಾತಿ ಸಂಯುಕ್ತಾಕ್ಷರಗಳು. ಉದಾಹರಣೆಗೆ ಅಪ್ಪ, ಅಕ್ಕ, ಉತ್ತ ಈ ಥರ ಗೊತ್ತಾಗುತ್ತೆ ನಿಮ್ಗೆ, ಇದೇನು ಕಷ್ಟ ಆಗೋದಿಲ್ಲ. ಬೇರೆ ಬೇರೆ ಜಾತಿಯ 2 ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳಿಗೆ ವಿಜಾತಿ ಸಂಯುಕ್ತಾಕ್ಷರ. ಅಕ್ಷರ 4 ವಿಘ್ನ, ಸ್ತ್ರೀ, ರಾಷ್ಟ್ರ ಈ ತರತಕ್ಕಂಥವು. ಇನ್ನು ಕೃತಕ, ಹೃದಯ, ಮೈಸೂರು, ವೈಕುಂಠ ಇವು ಒತ್ತಕ್ಷರಗಳಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳಿ ಕನ್ಫ್ಯೂಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಇಂದಿನ ಪ್ರಶ್ನೆ ಪತ್ರಿಕೆಗಳು ಇದ್ದಾವೆ. ಅಂದರೆ TET ಇಲ್ಲ, ಬೇರೆ ಎಕ್ಸಾಮ್ಗಳಲ್ಲಿ ಇದ್ದಾವೆ, SD FDAಗಳಲ್ಲಿ ನೋಡ್ಕೊಳ್ಳಿ. ಇವು ಒತ್ತಕ್ಷರಗಳು ಆಗೋದಿಲ್ಲ, ಅರ್ಥ ಆಯ್ತಲ್ಲ. ಹೀಗೆ ಕಗೆ ರೋವತ್ತು, ಕ್ರೂವತ್ತು ಅಂತೀವಲ್ಲ ಅದು, ಮತ್ತೆ 50 ಮೈಸೂರು, ಕೈವಾರ, ಕೈ ಈ ಥರ ಇವು ಒತ್ತಕ್ಷರಗಳು ಆಗೋದಿಲ್ಲ, ನೆನಪಿರಲಿ. ದ್ವಿತ್ವ ಅಂತ ಬರುತ್ತೆ, ಇದ್ರ ಬಗ್ಗೆ ಕೂಡ ಒಂಚೂರು ಗಮನ ಹರಿಸಿ. ಒಂದೇ ಜಾತಿಯ 2 ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಅಂತೇಳಿ ಕರಿತೀವಿ. ಬೇರೆ ಬೇರೆ ವ್ಯಂಜನಗಳು ಸೇರಿದರೆ ಅದು ದ್ವಿತ್ವ ಆಗುವುದಿಲ್ಲ. ಓಕೆನಾ, ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದ್ವಿತ್ವ ಅಂದ್ರೆ ಏನು ಅಂದರೆ ಒಂದೇ ಜಾತಿಯ 2 ಅಕ್ಷರಗಳು ಸೇರಬೇಕು. ಉದಾಹರಣೆಗೆ ಅಪ್ಪ, ಅಕ್ಕ, ಉತ್ತ ಅಂತ ಹೇಳ್ತೀವಲ್ಲ, ಇವುಗಳಿಗೆ ನಾವು ದ್ವಿತ್ವ ಅಂತೇಳಿ ಕರಿತೀವಿ. ಅಶುದ್ಧ ರೂಪ, ಶುದ್ಧ ರೂಪ ನೋಡಿ. ವಿಠ್ಠಲ ಇದು ಅಶುದ್ಧ ರೂಪ, ಶುದ್ಧ ರೂಪ ಅಂದರೆ ವಿಠ್ಠಲ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಹಾಕಿ ಬರ್ತಕ್ಕಂಥದ್ದು ಸೂಕ್ತವಾದಂಥ ರೂಪ. ಅಶ್ವತ್ಥಾಮ ನೋಡಿ ಈ ಥರ ಇರುತ್ತೆ. ಇಲ್ಲಿ ಅಶ್ವತ್ಥಾಮ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಒತ್ತಕ್ಷರ ಬರ್ತಕ್ಕಂಥದ್ದು ಶುದ್ಧ ರೂಪ ಆಗಿರುತ್ತೆ. ಈ ಒಂದಷ್ಟು ಪದಗಳನ್ನ ನೀವು ಪರಿಚಯ ಮಾಡ್ಕೊಳ್ಳಿ, ಏಕೆಂದರೆ ಮುಂದೆ ಶುದ್ಧ ಅಶುದ್ಧ ರೂಪದ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಇದು ಸೂಕ್ತವಾದಂಥ ಕ್ರಮ ಆಗುತ್ತೆ. ಅಶ್ವತ್ಥಾಮ ಈ ಥರ ಪದಗಳು ನಮಗೆ ಕನ್ಫ್ಯೂಸ್ ಆಗ್ತವೆ, ಚೆನ್ನಾಗಿ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಶುದ್ಧ ರೂಪದ ಸಜಾತಿಯ ಒತ್ತಕ್ಷರಗಳು. ಸಿದ್ಧಾರ್ಥ ನೋಡಿ, ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಒತ್ತಕ್ಷರ. ಸ್ವಚ್ಛ ಚಾಗೆ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ. ವೃದ್ಧ, ಇಚ್ಛೆ, ಬೌದ್ಧ ಧರ್ಮ ನೋಡಿ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಒತ್ತಕ್ಷರ ಆಗಿರ್ತವೆ. ಇದು ಒಂದಷ್ಟು ನಿಯಮಗಳಾಗ್ತವೆ. ಈ ಥರದ ಒಂದಷ್ಟು ಪದಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ.
ವಿಭಕ್ತಿ ಪ್ರತ್ಯಯಗಳ ಮೇಲೆ ಕೇಳಲಾದಂಥ ಪ್ರಶ್ನೆಗಳು ಏನೆಲ್ಲ ಕೇಳಿದ್ದಾರೆ. ನಿನ್ನೊಡಲ ಬಟ್ಟಲಿಗೆ ಕೋಟಿ ಮಕ್ಕಳ ಉಸಿರು ಮೀಸಲಿದೆ ಓ ಬೆಳಕೆ ಆ ಹುತಾತ್ಮರ ಮಡಿಲು. ಈ ಸಾಲುಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಹೊಂದಿರುವ ಪದ ಯಾವುದು ಅಂತ ಕೇಳಿಬಿಟ್ಟಿದ್ದಾರೆ. ಏನು ಗುರುತಿಸಿಲ್ಲ, ಅವರೇ ಕೇಳಿಬಿಟ್ಟಿದ್ದಾರೆ ಯಾವುದು ಅಂತೇಳಿ. ಬಟ್ಟಲಿಗೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಈ ಥರ ವಾಕ್ಯಗಳನ್ನ ನೀವು ಎಚ್ಚರಿಕೆಯಿಂದ ಓದ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ರಜೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಲ್ಲಿ ಇರೋದ್ರಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಬರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಇದೇನು ನಿಮ್ಗೇನು ಕಷ್ಟ ಆಗೋದಿಲ್ಲ. ಇನ್ನು ಕೆಳಗೆ ನೀಡಿರುವ ಪರಿಚ್ಛೇದವನ್ನು ಓದಿ 8ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಅದು ಇದು ಪಾಠಕ್ಕೆ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ಕೇಳಿಬಿಟ್ಟಿದ್ದಾರೆ. ಇಲ್ಲಿ ಪ್ರಥಮ ಈ ರೀತಿ ಆಪ್ಷನ್ನ ಕೇಳಿದ್ದಾರೆ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೇಳಿರೋದ್ರಿಂದ ಇಲ್ಲಿ ಕಲರ್ನ ಕೊಟ್ಬಿಟ್ಟಿದ್ದೀವಿ ಸ್ನೇಹಿತರೆ. ಓಕೆನಾ, ಕಲರ್ ಕೊಟ್ಟಿರೋದ್ರಿಂದ ನಿಮ್ಗೆ ಅಲ್ಲಿ ಮ್ಯಾಚ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇದೊಂದು ವಿಚಾರವನ್ನು ನೋಡ್ಕೊಳ್ಳಿ. ಪ್ರಥಮ ಜನಪ್ರಿಯ ಅಂತ ಆಗುತ್ತೆ. ಜನಪ್ರಿಯತೆಯು ದ್ವಿತೀಯ ಕಲಾಕೃತಿಯನ್ನು ತೃತೀಯ ಕೃತಿಯಿಂದ ಚತುರ್ಥಿ ಎತ್ತರಕ್ಕೆ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದಂಥ ಉತ್ತರ ಬಂದು 1ನೇದಕ್ಕೆ ಇ, 2ನೇದಕ್ಕೆ ಉ, 3ನೇದಕ್ಕೆ ಆ, 4ನೇದಕ್ಕೆ ಆ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಇರುತ್ತೆ. ಮ್ಯಾಚ್ ಮಾಡಿರ್ತೀವಿ, ಮ್ಯಾಚ್ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಕೃತಿಯಲ್ಲಿ ಅಂತಕ್ಕಂಥದ್ದು ಯಾವುದಕ್ಕೂ ಕೂಡ ಸೇರೋದಿಲ್ಲ. ಆ ಅಲ್ಲಿ ಎ ಅಂದರೆ ಷಷ್ಠಿಗೆ ಬರುತ್ತೆ. ಅಂದರೆ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ. ಅಲ್ಲಿ ಉ ಅನ್ನು ಇಂದ ಗೇಕೆ ದೆಸೆಯಿಂದ ಆ ಅಲ್ಲಿ ಸಪ್ತಮಿಗೆ ಬರುವಂಥ ವಿಚಾರಗಳಾಗಿರ್ತವೆ ಸ್ನೇಹಿತರೆ. ನೋಡ್ಕೊಳ್ಳಿ, ಮುಂದೆ ಟೇಬಲ್ ಕೊಟ್ಟಿರ್ತೀನಿ ಇಲ್ಲಿ. ಮೊಳಕೆಯನ್ನು ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದರೆ ಪ್ರಥಮ ತೃತೀಯ ಪಂಚಮಿ ದ್ವಿತೀಯ ಅಂತೇಳಿ. ದ್ವಿತೀಯ ಅಂತಕ್ಕಂಥದ್ದು ಮೊಳಕೆಯನ್ನು ಉ ಅನ್ನು ಇದು ದ್ವಿತೀಯ ವಿಭಕ್ತಿ ಆಗಿರುತ್ತೆ. ಪಂಚಮಿ ವಿಭಕ್ತಿಯ ಕಾರಕವಿದು ಅಂತ ಕೇಳಿದರೆ ಅಪದಾನ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿಯ ಕಾರಕಾರ್ಥ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಮುಂದೆ ಟೇಬಲ್ ಕೊಟ್ಟಿದ್ದೀನಿ, ನಿಮಗೆ ಅರ್ಥ ಆಗುತ್ತೆ. ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಅಂತ ಬರುತ್ತೆ. ಅದನ್ನು ಆರ್ಡರ್ ಆಗಿ ನೀವು ಬೆರಳಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಕಿಸೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಉ ಅನ್ನು ಇಂದ ತೃತೀಯ ವಿಭಕ್ತಿ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ಟೇಬಲ್ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇಲ್ಲಿ ಸಪ್ತಮಿ ಅಲ್ಲೇ ಆಗುತ್ತೆ, ಷಷ್ಠಿ ಆ ಆಗುತ್ತೆ. ಇದೆಲ್ಲ ನೋಡ್ಕೊಳ್ಳಿ, ಈ ಟೇಬಲನ್ನು ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ಕಾರಕಾರ್ಥಗಳು ಕರ್ತೃರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ, ಅಭಿಮುಖೀಕರಣ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಹಳಗನ್ನಡ ಪ್ರತ್ಯಯಗಳು ಕೂಡ ನೋಡ್ಕೊಂಡಿರಿ, ಯಾಕೆಂದರೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ಟೇಬಲನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಥವಾ ನೋಟ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಪೇಪರ್ 2ದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನೋಡಿ ಕೂಡ ಅಲ್ಲೂ ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದಾದಮೇಲೆ ಶುದ್ಧ ಅಶುದ್ಧ ಪದಗಳ ಮೇಲೆ ಕೇಳಲಾದ ಪ್ರಶ್ನೆಗಳು ಏನೇನು ಅಂತ ಹೇಳಿ ನೋಡೋಣ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಹೊಂದಿಸಿ ಸೂಚಿ ಯಾವುದು, ಶುದ್ಧ ರೂಪದ ಪದಗಳು ಯಾವ್ಯಾವು ಅಂತೇಳಿ ಕೇಳಿದ್ದಾರೆ. ABC ಸರಿನಾ, ADB ಸರಿನಾ ಅಂತೇಳಿ. ಇಲ್ಲಿ ABC ಸರಿ, ABC ಕಲಾ ದೃಷ್ಟಿ ಅಂತಕ್ಕಂಥದ್ದು ತಪ್ಪು ಅಂತ ಅವರು ಹೇಳಿದ್ದಾರೆ. ಹಾರ್ದಿಕ ಉಚ್ಚಾರ ನಾಲ್ಡಿ ಹೇಳಿದೆ, ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಬರಬೇಕು ಅಂತೇಳಿ ಕೃತಿ. ಓಕೆನಾ, ಇದಿಷ್ಟು ಕೂಡ ಏನಾಗಿರ್ತವೆ ಸರಿಯಾದಂಥ ಪದ ಆಗಿದ್ದಾರೆ. ಇಲ್ಲಿ ಕಲಾದೃಷ್ಟಿ ಅಂತಕ್ಕಂಥ ಪ್ರಕಾರ ಬಂದಾಗ ಶೀಗೆ ಏನಾಗಬೇಕಿತ್ತು, ಮಹಾಪ್ರಾಣಾಕ್ಷರ ಒತ್ತಕ್ಷರ ಬರಬೇಕಾಗಿತ್ತು. ಎಲ್ಲ ಕಡೆ ಇದೇ ನಿಯಮ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದಷ್ಟು ಪದಗಳು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ, ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಅಂತೇಳಿ ಕೇಳಿದ್ದಾರೆ. ನೋಡಿ, ವೃದ್ಧಾಶ್ರಮ ಇಲ್ಲಿ ಬಂತು. ನೋಡೋಣ ಉತ್ತರ ಯಾವುದಾಗಿರುತ್ತೆ ಅಂತೇಳಿ. ನೋಡಿ, ವೃದ್ಧಾಶ್ರಮ ಅಲ್ಪ ಪ್ರಾಣಕ್ಕೆ ಮಹಾಪ್ರಾಣ ಒತ್ತಕ್ಷರ ಬಂದಿರೋದ್ರಿಂದ ಸೆಕೆಂಡ್ ಮಂತು ಸರಿಯಾದಂಥ ಉತ್ತರ ಆಗಿರುತ್ತೆ. 4ರಲ್ಲಿ ಇದು ಶರಾಯಿಷ ಬಂದ್ಬಿಟ್ಟಿದೆ, ಹಾಗಾಗಿ ಇದು ಆಗೋದಿಲ್ಲ. ಹೀಗಾಗಿ ಒಂದಿಷ್ಟು ಪದಗಳನ್ನ ನೋಡ್ತಾ ಹೋಗಿ. ಇನ್ನು ಸರ್ವಜ್ಞ ಪದದ ಶುದ್ಧ ರೂಪ ಏನು ಅಂತೇಳಿ ಕೇಳಿದ್ದಾರೆ. ಸರ್ವಜ್ಞ ಇದು ಸರಿಯಾದಂಥ ಶುದ್ಧ ರೂಪ ಆಗುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಶುದ್ಧ ಅಶುದ್ಧ ರೂಪ ಪದಕ್ಕೆ ಒಂದಷ್ಟು ಪದಗಳು ನೋಡೋದಾದ್ರೆ ಜಾತ್ಯಾತೀತತೆ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಇದುವರೆಗೂ ಕೂಡ ಏನು ಮಾಡ್ಕೊಂಡಿದ್ವಿ, ಜಾತ್ಯಾತೀತತೆ, ಜಾತ್ಯಾ ಮಹಾಪ್ರಾಣವನ್ನ ದೀರ್ಘ ಸ್ವರವನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ವಿ, ಜಾತ್ಯಾತೀತತೆ ಅಂತೇಳಿ. ಆಕ್ಚುಲಿ ಶುದ್ಧ ರೂಪ ಬಂದು ಜಾತ್ಯತೀತತೆ ಅಂತೇಳಿ. ಅದೇ ರೀತಿ ಗದ್ಯಾಂತರ ಅಲ್ಲ, ಗತ್ಯಂತರ. ಕೋಟ್ಯಾಧೀಶ ಅಲ್ಲ, ಕೋಟ್ಯಾಂತರ ಅಲ್ಲ. ಇವೆಲ್ಲ ಈ ರೀತಿ ಪದಗಳು ಬರ್ತಾ ಇರ್ತವೆ ಸ್ನೇಹಿತರೆ. ಒಂದಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ, ಈ ನಮಗೆ ಸಂಸ್ಕೃತ ವ್ಯಂಜನ ಸಂಧಿಗಳೆಲ್ಲ ಒಂದಷ್ಟು ಪದಗಳು ಸಿಗುತ್ತೆ. ಆ ಥರದ ಪದಗಳನ್ನ ಜಾಸ್ತಿ ಕೇಳ್ತಾರೆ, ನೋಡ್ಕೊಳ್ಳಿ, ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ತತ್ಸಮ ತದ್ಭವದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ಭಕ್ತಿ ಪದಕ್ಕೆ ತದ್ಭವ ರೂಪ ಏನು ಅಂತೇಳಿ ಕೇಳಿದ್ದಾರೆ, ಬಕುತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಇದಾದ ನಂತರ ಕಾರ್ಯ ಗೊತ್ತೇ ಇದೆ ನಿಮಗೆ, ಕಜ್ಜ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನಂತ ಜ್ಞಾನಧಾರೆ ತತ್ಸಮ ತದ್ಭವ ಅಂತೇಳಿ ನೀವು ಟಾಪಿಕನ್ನು ತೆಗೆದಿದ್ದೆ ಆದರೆ, ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ನೀವು ಜಾಯ್ನ್ ಆಗಿ ಅದರಲ್ಲಿ ಹೆಚ್ಚು ಕಡಿಮೆ 15 ಟಿಪ್ಸನ್ನು ಕೊಟ್ಟಿದ್ದೀವಿ, ಹೇಗೆ ತತ್ಸಮ ತದ್ಭವನ ಗುರುತಿಸೋದು ಅಂತೇಳಿ. ಹಾಗಾಗಿ ಅಲ್ಲಿ ನೋಡಿ ನಿಮಗೆ ಸಾಕಷ್ಟು ಇದುವರೆಗೂ ಕೂಡ 8th 9th 6th 7th ಟೆಕ್ಸ್ಟ್ ಬುಕ್ಗಳಲ್ಲಿ ಏನೆಲ್ಲ
ತತ್ಸಮ ತದ್ಭವಗಳನ್ನ ಕೊಟ್ಟಿದ್ದಾರೆ, ಅವನ್ನೂ ಇನ್ಕ್ಲೂಡ್ ಮಾಡಿ ಒಂದು ಒಳ್ಳೆ ವಿಡಿಯೋ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಅಲ್ಲಿ ನಿಮಗೆಲ್ಲ ಟೆಕ್ಸ್ಟ್ ಬುಕ್ ಆಧಾರದ ಮೇಲೂ ಕೂಡ ಅಲ್ಲಿ ವಿಡಿಯೋವನ್ನು ಮಾಡಿದ್ದೀವಿ 5. ನೆಕ್ಸ್ಟು ಆಶ್ಚರ್ಯ, ಇಲ್ಲಿ ಅಚ್ಚರಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ನೆಕ್ಸ್ಟು ಪ್ರಸಾದ ಅಸಾದ ಅಂತಕ್ಕಂಥದ್ದು, ಇಲ್ಲಿ ಪಕಾರಕ್ಕೆಲ್ಲ ಆಕಾರ ಬರ್ತವೆ, ಪಾಲು ಆಲು ಈ ರೀತಿ ಅಸಾದ ಅಂತಕ್ಕಂಥದ್ದು. ಇದಾದಮೇಲೆ ವಿಸ್ತಾರ ಬಿತ್ತರ ಅಂತಕ್ಕಂಥದ್ದು ಸರಿಯಾದಂಥದ್ರ ತದ್ಭವ ರೂಪ ಆಗಿರುತ್ತೆ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ತತ್ಸಮ ತದ್ಭವ ಪದಗಳಿಗೆ ಸರಿ ಹೊಂದದಿರುವುದು ಅಂತ ಹೇಳಿ ಕೇಳಿದ್ದಾರೆ. ನೋಡಿ, ಸಡನ್ನಾಗಿ ನಾವು ಯಾವ ಮಾಡ್ಬಿಡ್ತೀವಿ, ಪ್ರಶ್ನೆಯನ್ನು ಕೂಡ ನೀವು ಎಚ್ಚರಿಕೆಯಿಂದ ಓದ್ಕೊಳ್ಳಿ. ಹಾಗಾಗಿ ಕ್ಷೀರ ಕ್ಷಾರ ಇದು ಸರಿ ಹೊಂದೋದಿಲ್ಲ. ಯಾತ್ರ ಜಾತ್ರೆ ಕರೆಕ್ಟ್ ಇದೆ, ಅಕ್ಷರ ಅಕ್ಕರ ಕರೆಕ್ಟ್ ಇದೆ, ಕ್ಷೀರ ಕ್ಷಾರ ಅಲ್ಲ ತಪ್ಪಾಗಿದೆ, ಕರ್ತರಿ ಕತ್ತರಿ ಇದು ಸರಿಯಾದಂಥ ರೂಪ ಆಗಿರುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ದೇಶ ಅನ್ಯ ದೇಶ ಪದಗಳ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ ಇದುವರೆಗೂ ಕೂಡ. ಸಾಬೂನು ಪದವನ್ನು ಈ ಭಾಷೆಯಿಂದ ಎರವಲು ಪಡೆಯಲಾಗಿದೆ ಅಂತೇಳಿ ಪೋರ್ಚುಗೀಸ್ ಪದದಿಂದ ಎರವಲು ಪಡೆಯಲಾಗಿದೆ. ಸ್ನೇಹಿತರೆ, ದೇಶ ಅನ್ಯ ದೇಶ ಪದಗಳ ಮೇಲೆ ಒಂದು ವಿಡಿಯೋ ಮಾಡಿದ್ದೀವಿ, ಒಂದು ಕಥೆಯನ್ನು ಹೆಣೆದು ಕೊಟ್ಟಿದ್ದೀವಿ. ನೀವಲ್ಲಿ ನೋಡಿದ್ರೆ ನಿಮಗೆ ಈ ದೇಶ ಅನ್ಯ ದೇಶ ಪದಗಳನ್ನ ಗುರುಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಒಂದೇ ಒಂದು ಈ ಪೋರ್ಚುಗೀಸ್ಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದೀನಿ. ಹೇಗೆ ಪೋರ್ಚುಗೀಸರು ದೇಶಕ್ಕೆ ಮೊಟ್ಟ ಮೊದಲಿಗೆ ಬಂದರು ಅಂತ ಗೊತ್ತು ನಮಗೆ, ಇತಿಹಾಸದಲ್ಲಿ ನೋಡ್ತೀವಿ. ಪೋರ್ಚುಗೀಸರು ಬಂದರು, ಚರ್ಚನ್ನು ತಗೊಂಡ್ಬಂದರು. ಪೋರ್ಚುಗೀಸರ ಮುಖ್ಯ ಉದ್ದೇಶನೇ ಏನಾಗಿತ್ತು, ಅವರು ಧರ್ಮ ಪ್ರಚಾರವನ್ನು ಮಾಡಬೇಕು ಅಂತಕ್ಕಂಥದ್ದಾಗಿತ್ತು. ಹಾಗಾಗಿ ಅವರು ನಮ್ಮ ದೇಶದಲ್ಲಿ ಬೆಳೆಯೋದಕ್ಕಾಗಲಿಲ್ಲ ಅಂತಕ್ಕಂಥ ಅವರ ಅವನತಿಗೆ ಕಾರಣ ಆಯಿತು ಅಂತಲೂ ಕೂಡ ನಾವು ಇತಿಹಾಸದಲ್ಲಿ ಓದಿದ್ವಿ. ಪೋರ್ಚುಗೀಸರು ಬಂದರು, ಚರ್ಚನ್ನು ತಗೊಂಬಂದರು, ಚರ್ಚ್ಗೆ ಪಾದ್ರಿಯನ್ನು ತಗೊಂಬಂದರು. ಪಾದ್ರಿಯನ್ನು ಕರ್ಕೊಂಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಪಗಾರ ಕೊಡಬೇಕಾಗಿತ್ತು. ಪಗಾರ ಎಲ್ಲ ಕೊಟ್ಟಾದಮೇಲೆ ಆ ಪಾದ್ರಿಗಳು ಬಂದು ಒಬ್ಬ ಪಾದ್ರಿಯನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಮೇಸ್ತ್ರಿಯನ್ನು ಕೊಟ್ಟ. ಮೇಸ್ತ್ರಿ ಇಸ್ತ್ರಿ ಮಾಡ್ಕೊಂಡು ಕೂತ್ಕೊಂಡಿದ್ದ. ನೆಕ್ಸ್ಟು ಅವನು ವರಾಂಡದಲ್ಲಿ ಕೂತಿದ್ದ. ವರಾಂಡಕ್ಕೆ ಸಂಬಂಧಪಟ್ಟಂಗೆ ಅಲ್ಮಾರ್ ಇತ್ತು. ಅಲ್ಮಾರಲ್ಲಿ ಕುರ್ಚಿ ಮೇಜು ಎಲ್ಲ ಹಾಕೊಂಡು ಅದ್ರ ಮೇಲೆ ಒಂದು ಟವಲ್ ಹಾಕೊಂಡು ಪೆನ್ನು ರಸೀದಿನೆಲ್ಲ ಹಿಡ್ಕೊಂಡು ಪಪ್ಪಾಯ ತಿನ್ಕೊಂಡು, ಅನಾನಸ್ ತಿನ್ಕೊಂಡು, ಬಟಾಟೆ ಆಲೂಗೆಡ್ಡೆ ಅದನ್ನು ತಿನ್ಕೊಂಡು, ಚಾ ಕುಡ್ಕೊಂಡು, ಬಿಸ್ಕತ್ ತಿನ್ಕೊಂಡು, ಟೊಮೊಟೊ ನಿಂಬೆಹಣ್ಣು ತಂಬಾಕು ಇವನ್ನೆಲ್ಲ ಜಕ್ಕೊಂಡು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ರು. ಏನಾಯಿತು ಅಂದರೆ ಚೊಂಬಿಡ್ಕೊಂಡು ಹೋಗಂಗಾಯ್ತು. ಅಂದರೆ ಗೊತ್ತಲ್ಲ ನಿಮ್ಗೆ ಚೊಂಬಿಡ್ಕೊಂಡು ಹೋಗಂಗಾಯ್ತು ಅಂದರೆ ಆ ರೀತಿ ಚೊಂಬಿಡ್ಕೊಂಡು ಹೋದ. ಆನಂತರ ಅವನು ಸಾಬೂನು ಹಾಕಿ ಕೈ ತೊಳ್ಕೊಂಡ, ನಿಲ್ಲಿಲ್ಲ ಚೊಂಬಿಡ್ಕೊಂಡು ಹೋಗೋ ಪರಿಸ್ಥಿತಿ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಂಗಾಯ್ತು. ಈ ರೀತಿ ಒಂದಷ್ಟು ಕಥೆಗಳನ್ನ ಎಣೆದು ಕೊಟ್ಟಿದ್ದೀವಿ ಸ್ನೇಹಿತರೆ. ನೀವು ಈ ರೀತಿಯೂ ಕೂಡ ಕಥೆಯನ್ನು ಎಣ್ಕೊಂಡಿದ್ದೆ ಆದರೆ ಅಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅನ್ಯ ದೇಶ ಪದಗಳಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಥೆಯನ್ನು ಎಣೆದು ಕೊಟ್ಟಿದ್ದೀನಿ, ನಿಮ್ಗೆ ಅನುಕೂಲ ಆಗುತ್ತೆ. ಮುಂದೆ ಹೋಗೋಣ ಬನ್ನಿ. ದ್ವಿರುಕ್ತಿ ಜೋಡಿ ಪದ ಅನುಕರಣವ್ಯಯದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಮೊನ್ನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತೇಳಿ ಕೇಳಿದ್ದಾರೆ. ದ್ವಿರುಕ್ತಿಗೆ ಸಂಬಂಧಪಟ್ಟಿದೆ. ಮೊನ್ನೆ ಅಂತಕ್ಕಂಥವು ಅಂದರೆ ಒಂದೇ ಪದವನ್ನು 2 ಸಲ ಉಕ್ತಿ ಮಾಡಿದ್ರೆ ಅದು ದ್ವಿರುಕ್ತಿ ಆಗುತ್ತೆ. ಅನುಕರಣವ್ಯಯದಲ್ಲೂ ಮಾಡ್ತೀವಿ, ಆದರೆ ಇಲ್ಲಿ ದ್ವಿರುಕ್ತಿಗೆ ಅರ್ಥ ಇರುತ್ತೆ ಪದಗಳಿಗೆ, ಅನುಕರಣವ್ಯಯ ಪದಗಳಿಗೆ ಅರ್ಥ ಇರೋದಿಲ್ಲ. ಅದನ್ನು ನೋಡಿ ಅಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟು ಎಲ್ಲಿಂದರೆ ನಮ್ಮ ಗ್ರಾಮರ್ ಪಾಯಿಂಟಲ್ಲಿದೆ. ತಣಿವ ಇದು ಕೂಡ ಏನಾಗಿರುತ್ತೆ, ನಿನ್ನ ಕಣ್ಣಿನ ಪುಣ್ಯವೋ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ವ್ಯಾಕರಣಾಂಶ ಇದು ಕೂಡ ದ್ವಿರುಕ್ತಿ ಆಗಿರುತ್ತೆ. ಈ ಪಾಯಿಂಟನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ದಿನವೂ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಜೋಡಿ ಪದ ಅನುಕರಣವ್ಯಯ ನುಡಿಗಟ್ಟು ದ್ವಿರುಕ್ತಿ, ಇದು ಕೂಡ ದ್ವಿರುಕ್ತಿ ಆಗಿದೆ. ಇದಾದ ನಂತರ ಕಾಡುಮೇಡು ಗೊತ್ತಾಗುತ್ತೆ, ಇದು ಜೋಡಿ ಪದ ಆಗಿರುತ್ತೆ ಸ್ನೇಹಿತರೆ. ಇನ್ನು ಇದಾದ ನಂತರ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನೋ ಅಥವಾ ಒಂದು ವಾಕ್ಯವನ್ನೋ 2 ಸಲ ಪ್ರಯೋಗ ಮಾಡುವುದಕ್ಕೆ ನೋಡಿ ಡೆಫಿನೇಷನನ್ನು ಕೇಳಿಬಿಟ್ಟಿದ್ದಾರೆ. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಪದವನ್ನೋ ವಾಕ್ಯವನ್ನೋ 2 ಸಲ ಪ್ರಯೋಗ ಮಾಡಿದ್ರೆ ಅದು ದ್ವಿರುಕ್ತಿ, ಅನುಕರಣೆ ಮಾಡಿದ್ರೆ ಅದು ಅನುಕರಣವ್ಯಯ ಆಗಿರುತ್ತೆ. ನೋಡ್ಕೊಳ್ಳಿ. ನೋಡಿ, ಜೋಡಿ ಪದ ದ್ವಿರುಕ್ತಿ ಅನುಕರಣವ್ಯಯಕ್ಕೆ ಒಂದು ಟೇಬಲ್ ಕೊಟ್ಟಿದ್ವಿ. ಇಲ್ಲಿ ಸಮಾನಾರ್ಥಕ ಜೋಡಿ ಪದಗಳು ಅಂತ ಬರ್ತವೆ ಸ್ನೇಹಿತರೆ. ಈ ಕಾನ್ಸೆಪ್ಟ್ ನೀವೆಲ್ಲೂ ಕಾಣೋದಿಲ್ಲ ಹೆಚ್ಚಾಗಿ. ನೋಡಿ, ಒಂದು ವಿಶೇಷವಾಗಿ ನಾನು ಇದುವರೆಗೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಯಾವ ರೀತಿ ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಸಪ್ರೇಟಾಗಿ ನಿಮಗೆ ಎಣೆದು ಕೊಟ್ಟಿದ್ದೀನಿ. ಇಲ್ಲಿ ಸಮಾನಾರ್ಥಕ ಜೋಡಿ ಪದಗಳು ಅವಳಿ ಜವಳಿ, ಕಪ್ಪ ಕಾಣಿಕೆ, ಕಪ್ಪ ಅಂದ್ರೆ ಒಂದೇ, ಕಾಣಿಕೆ ಅಂದ್ರೆ ಒಂದೇ, ಬೆಟ್ಟ ಗುಡ್ಡ ಈಕ್ವಲ್ ಇದೆ, ಹಣ್ಣು ಹಂಪಲು ಇವೆರಡೂ ಕೂಡ ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಜೋಡಿ ಪದಗಳಾಗಿರ್ತವೆ. ಇನ್ನು ಪೂರಕಾರ್ಥ, ಮನೆ ಇದ್ದಿದ್ದ ಕಡೆ ಮಠ ಇರುತ್ತೆ, ಸತಿ ಇರೋ ಕಡೆ ಪತಿ, ಹಾಲು ಜೇನು ಇವು ಪೂರಕಾರ್ಥ, ಕಾಡು ಮೇಡು ತಿಂಡಿ ತೀರ್ಥ ಅಕ್ಕಪಕ್ಕ. ಇನ್ನು ವಿರುದ್ಧಾರ್ಥಕ ಜೋಡಿ ನುಡಿಗಳು, ಸುಖ ದುಃಖ ನಗು ಅಳು ಹಗಲು ರಾತ್ರಿ ಕಹಿ ಸಿಹಿ ಕಹಿ ಬೇವು ಬೆಲ್ಲ ಅಪ್ಪ ಅಮ್ಮ ಆದಿ ಅಂತ್ಯ ಈ ಥರ. ಇನ್ನು ಪ್ರತಿಧ್ವನಿ, ಈ ಜೋಡಿ ಪದದಲ್ಲೇ ಪ್ರತಿಧ್ವನಿ ಶಬ್ದಗಳು ಬರ್ತವೆ. ಇಲ್ಲಿ ಮೊದಲನೆಯ ಪದಕ್ಕೆ ಅರ್ಥವಿದ್ರೆ 2ನೇ ಪದಕ್ಕೆ ಅರ್ಥ ಇರೋದಿಲ್ಲ. ಆಲು ಗೀಲು, ಪೆನ್ನು ಗಿನ್ನು, ತಲೆ ಗಿಲೆ. ನೋಡಿ, ಆಲು ಗೀಲು, ಆಲಿಗೆ ಅರ್ಥ ಇದೆ, ಗೀಲಿಗೆ ಅರ್ಥ ಇಲ್ಲ. ಮನೆ ಗಿನೆ, ಮನೆಗೆ ಅರ್ಥ ಇದೆ, ಗಿನೆಗೆ ಅರ್ಥ ಇಲ್ಲ. ಈ ರೀತಿ. ಇನ್ನು ದ್ವಿರುಕ್ತಿ ಸಾಕಷ್ಟು ನೋಡ್ಕೊಳ್ಳಿ. ಪದಗಳನ್ನ ಉದಾಹರಣೆ ಕೊಟ್ಟಿದ್ದೀನಿ. ಸಾಕು ಸಾಕು, ಬಾಬಾ, ತಿನ್ನು ತಿನ್ನು, ದೊಡ್ಡ ದೊಡ್ಡ, ಅಲ್ಲಿ ಪ್ಲಸ್ ಅಲ್ಲಿ, ಅಲ್ಲಲ್ಲಿ. ನೋಡಿ, ಈ ಥರ ಆದರೆ ಇದು ಒಂಥರ ಪದಗಳು ದ್ವಿರುಕ್ತಿ. ಹೌದೌದು, ಊರೂರು, ಕಟ್ಟ ಕಡೆ, ತುತ್ತ ತುದಿ, ಅಯ್ಯಯ್ಯೋ. ಇದಾದ್ಮೇಲೆ ನಟ್ಟ ನಡುವೆ, ಬಟ ಬಯಲು, ಮೊಟ್ಟ ಮೊದಲು, ಹೊಚ್ಚ ಹೊಸದು, ಮೆಲ್ಲ ಮೆಲ್ಲ ಇವು ಕೂಡ ದ್ವಿರುಕ್ತಿಗಳಾಗ್ತವೆ. ಅನುಕರಣವ್ಯಯಕ್ಕೆ ಹೋದರೆ ಕರಕರ,
ಇಲ್ಲಿ ಅನುಕರಣವ್ಯಯ ಕರಕರ ಅಂತಕ್ಕಂಥದ್ದು. ಕರಕರ ಅಂತ ಏನು ಅಂದರೆ ಹಲ್ಲು ಕಡಿಯೋದನ್ನ ಅನುಕರಣೆ ಮಾಡ್ತೀವಿ. ಜುಳು ಜುಳು ನದಿ ಹರಿಯೋದನ್ನ, ಪಿಸಿ ಪಿಸಿ ಮಾತನಾಡೋದನ್ನ, ದರ ದರ ಎಳೆಯೋದನ್ನ ಇದು. ಇದಾದಮೇಲೆ ಸುಯ್ಯನೆ, ರೊಯ್ಯನೆ, ಬುರ್ರನೆ, ದುತ್ತನೆ, ದಟ್ಟನೆ, ದಿಗ್ಗನೆ, ತುಮ್ಮನೆ, ರಪ್ಪನೆ, ಬುಸುಗುಡು, ಡವಗುಡು, ಜಗಮಗ, ಸಿಡಿಮಿಡಿ, ತಳಮಳ, ಇವೆಲ್ಲನೂ ಕೂಡ ಏನಾಗ್ತವೆ ಜಗಮಗ. ಲೈಟ್ ಹೆಂಗೋ ಜಗಮಗ ಜಗಮಗ ಅಂತದೆ ಮೈಸೂರು ಅರಮನೆ ಲೈಟು ಅಂತೀವಲ್ಲ, ಇದು ಕೂಡ ಅನುಕರಣೆ. ಈ ಥರದವು ಕೂಡ ಅನುಕರಣ ವ್ಯಯಗಳಾಗ್ತವೆ, ನೋಡ್ಕೊಳ್ಳಿ. ನೆಕ್ಸ್ಟು ಇದಾದ ನಂತರ ಆತ್ಮಾರ್ಥಕ ಸರ್ವನಾಮ. ಇವೆಲ್ಲ ನಾಮಪದಗಳಲ್ಲಿ ಬರ್ತವೆ ಸ್ನೇಹಿತರೆ. ಇದರಲ್ಲಿ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಯಾವುದು ಅಂತೇಳಿ ಕೇಳಿದ್ದಾರೆ. ತಾನೂ ತಾವು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ಸರ್ವನಾಮಗಳು ಏನು ಅಂದರೆ ನಾಮಪದದ ಬದಲಿಗೆ ಉಪಯೋಗಿಸುವ ಶಬ್ದಗಳಿಗೆ ಸರ್ವನಾಮ ಅಂತೇಳಿ ಕರಿತೀವಿ. ನಮಗೆ ಗೊತ್ತೇ ಇದೆ. ಉದಾಹರಣೆಗೆ ಅವನು, ಅವಳು, ಅದು, ಇದು, ನಾನು, ನೀನು, ನಾವು, ಎಲ್ಲಿ, ಯಾವನೋ, ಯಾರೋ ಇತ್ಯಾದಿ ಇವೆಲ್ಲ. ಇನ್ನು ಅಳಗನ್ನಡದಲ್ಲಿ ಬರ್ತವೆ ಆವುದು, ಆರು, ಆರ್, ಏನ್, ಆಮ್, ನಾಮ್, ನೀನ್, ಇವೆಲ್ಲ ಸರ್ವನಾಮಗಳಾಗಿರ್ತವೆ. ಇವೆಲ್ಲ ಅಳಗನ್ನಡ ಪದದಲ್ಲಿ ಬಳಕೆಯಲ್ಲಿದ್ದಾವೆ ಸ್ನೇಹಿತರೆ. ಆಗ ಇವನು ಕೂಡ ನೀವು ನೋಡ್ಕೊಳ್ಳಿ. ಎ, ಇರ, ಆ, ಈ ವಿಭಕ್ತಿ ಪ್ರತ್ಯಯಗಳು ಸರ್ವನಾಮಗಳಿಗೆ ಹತ್ತುವುದಿಲ್ಲ. ಅಂದರೆ ಇವೆಲ್ಲ ಸಂಬೋಧನಾ ವಿಭಕ್ತಿ ಪ್ರತ್ಯಯಗಳು. ಇವುಗಳು ನಾವು ಸರ್ವನಾಮಗಳಲ್ಲಿ ಬಳಸೋದಿಲ್ಲ ಅಂತೇಳಿ. ಇನ್ನು ಪುರುಷಾರ್ಥಕ ಸರ್ವನಾಮಗಳು ಉತ್ತಮ ಪುರುಷ ನಾನು, ನಾವು, ಮಧ್ಯಮ ಪುರುಷ ನೀನು, ನೀವು ಅಂದರೆ ಏಕವಚನ ಬಹುವಚನ, ಪ್ರಥಮ ಪುರುಷ ಅವನು, ಅವರು, ಅವಳು, ಅವರು, ಅದು, ಅವು ಇವಿಷ್ಟು ಕೂಡ ಆಗ್ತವೆ. ಅಂದರೆ ಉತ್ತಮ ಪುರುಷ ಅಂದರೆ ನಾನು ಫಸ್ಟ್ ಪರ್ಸನ್, ಮಧ್ಯಮ ಪುರುಷ ಸೆಕೆಂಡ್ ಪರ್ಸನ್, ಪ್ರಥಮ ಪುರುಷ ಥರ್ಡ್ ಪರ್ಸನ್. ಈ ವಿಚಾರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆತ್ಮಾರ್ಥಕ ಸರ್ವನಾಮಗಳು ತಾನು ತಾವು ನಿಮಗೆ ಗೊತ್ತೇ ಇದೆ. ಪ್ರಶ್ನಾರ್ಥಕ ಯಾರು, ಎಲ್ಲಿ, ಹೇಗೆ ಪ್ರಶ್ನೆ ಮಾಡುವಂಥದ್ದು. ಇವು ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾವನು, ಯಾವುವು, ಆವು, ಏನ್ ಇತ್ಯಾದಿ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ವಸ್ತುವಾಚಕ ನಾಮಪದಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ವ್ಯಾಪಾರಿ ಪದವು ಈ ವಸ್ತುವಾಚಕಕ್ಕೆ ಸೇರಿದೆ. ಅಂದರೆ ಇಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ ಇವು ವಸ್ತುವಾಚಕ ನಾಮಪದಗಳಾಗಿರ್ತವೆ. ನೋಡ್ಕೊಳ್ಳಿ. ಅನ್ವರ್ತಕ ನಾಮ ಆಗಿರುತ್ತೆ ವ್ಯಾಪಾರಿ ಅಂತಕ್ಕಂಥದ್ದು. ರೂಢನಾಮ ಅಂದರೆ ಬಹುಕಾಲದಿಂದ ರೂಢಿಯಿಂದ ಬಂದ ಒಂದೇ ಜಾತಿಯ ವಸ್ತುಗಳು ಮತ್ತು ಪ್ರಾಣಿಗಳ ಹೆಸರನ್ನು ಸೂಚಿಸುವಂಥವಕ್ಕೆ ರೂಢನಾಮ ಅಂತೇಳಿ ಕರಿತೀವಿ. ಮನೆ, ಶಾಲೆ, ಮನುಷ್ಯ, ನದಿ ಇವೆಲ್ಲ ನೋಡ್ಕೊಳ್ಳಿ. ಅಂಕಿತನಾಮ ಒಂದೇ ಜಾತಿಯ ಹಲವು ವಸ್ತುಗಳಲ್ಲಿ, ಪ್ರಾಣಿಗಳಲ್ಲಿ ಒಂದನ್ನೇ ಬೇರೆ ಮಾಡಿ ತೋರಿಸೋದಕ್ಕೆ ಇಟ್ಟಂಥ ಹೆಸರುಗಳಿಗೆ ಅಂಕಿತನಾಮ ಅಂತೇಳಿ ಕರಿತೀವಿ. ಅಂದರೆ ರೂಢನಾಮದಲ್ಲಿ ಗುಂಪಿರುತ್ತೆ, ಅಂಕಿತನಾಮದಲ್ಲಿ ಅದರಲ್ಲಿ ಯಾವುದೋ ಒಂದನ್ನು ಗುರುತಿಸುವಂಥದಕ್ಕೆ ಇಟ್ಟಂಥ ಹೆಸರುಗಳಾಗಿರ್ತವೆ. ಮನೆ, ಅರಮನೆ, ಶಾಲೆ, ಕನ್ನಡ ಶಾಲೆ ಅಂತೇಳಿ, ನದಿ, ಗಂಗಾ ನದಿ, ಈ ಥರ. ಓಕೆನಾ. ಇನ್ನು ಅನ್ವರ್ತಕ ನಾಮ ಉದ್ಯೋಗ, ಗುಣ ಮೊದಲಾದವುಗಳಿಂದ ವಸ್ತುಗಳಿಗೆ ಇಟ್ಟಂಥ ಹೆಸರುಗಳಿಗೆ ಅನ್ವರ್ತನಾಮ ಅಂತ ಹೇಳಿ ಕರೀತಾರೆ. ನೋಡ್ಕೊಳ್ಳಿ, ನಿಮಗೆ ಗೊತ್ತೇ ಇದೆ. ವೈದ್ಯ, ಶಿಕ್ಷಕ, ಕುಂಟ. ಓಕೆ, ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ವಿಶೇಷಣ ಪದಗಳ ಮೇಲೆ ಕೇಳಲಾದಂಥ ಪ್ರಶ್ನೆಗಳು ಏನು ಅಂತ. ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ ಅಂತೇಳಿ. ಸಂಖ್ಯೇಯ ವಾಚಕನ, ಸಂಖ್ಯಾವಾಚಕನ, ಪರಿಮಾಣವಾಚಕನ, ವಸ್ತುವಾಚಕನ ಅಂತೇಳಿ. ಇದು ಸಂಖ್ಯೇಯ ವಾಚಕ. ಮೂರು ಅಂದರೆ ಅದು ಸಂಖ್ಯಾವಾಚಕ. ಮೂವರು, ಮೂರನೆಯ ಅಂದರೆ ಅದು ಸಂಖ್ಯೇಯ ವಾಚಕ ಆಗಿರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ. ಇಲ್ಲಿ ನಾಮಪದ ವಸ್ತುವಾಚಕಗಳು ನೋಡಿ. ರೂಢನಾಮ, ಅಂಕಿತನಾಮ, ಅನ್ವರ್ತನಾಮ. ವಿಶೇಷಣಗಳು ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕ ಇವು ವಿಶೇಷಣಗಳಾಗಿರ್ತವೆ. ಇನ್ನು ಸರ್ವನಾಮಗಳಿಗೆ ಬಂದರೆ ಪುರುಷಾರ್ಥಕ ಸರ್ವನಾಮಗಳು, ಆತ್ಮಾರ್ಥಕ ಸರ್ವನಾಮಗಳು, ಪ್ರಶ್ನಾರ್ಥಕ, ದರ್ಶಕಗಳು ಅಂತೇಳಿ. ದರ್ಶಕಗಳು ಅಂದರೆ ದೂರದರ್ಶಕ, ಸಮೀಪ ದರ್ಶಕ ಅಂತೇಳಿ. ಇನ್ನು ಭಾವನಾಮ ಗೊತ್ತೇ ಇದೆ, ಮುಂದೆ ನೋಡೋಣ, ಅದ್ರ ಬಗ್ಗೆ ಟೇಬಲ್ ಕೊಡ್ತೀನಿ. ಗುಣವಾಚಕಕ್ಕೆ ಸಂಬಂಧಪಟ್ಟಾಗೆ ಹೇಳಿದ್ದೀನಿ. ಗುಣವಾಚಕ ಏನೇನು ಬರ್ತವೆ ಅಂತೇಳಿ ನೋಡ್ಕೊಳ್ಳಿ. ತಾಜ್ ಮಹಲ್ ಒಂದು ಭವ್ಯ ಸ್ಮಾರಕ ಅಂದರೆ ಇಲ್ಲಿ ಭವ್ಯ ಅಂತಕ್ಕಂಥದ್ದು ಅದರ ಗುಣವನ್ನು ಹೇಳುತ್ತೆ. ಗಂಗಾ ನದಿ ಒಂದು ಪವಿತ್ರ ನದಿ, ಇಲ್ಲಿ ಪವಿತ್ರ ಅಂತಕ್ಕಂಥದ್ದು ಅದರ ಗುಣವನ್ನು ಹೇಳುವಂಥದ್ದು. ರಮೇಶ ಒಳ್ಳೆಯ ಹುಡುಗ, ಒಳ್ಳೆಯ ಅಂತಕ್ಕಂಥ ಅದರ ಗುಣವನ್ನು ಹೇಳುವಂಥದ್ದು. ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳು 1, 10, 3 ಇತ್ಯಾದಿ. ಸಂಖ್ಯೆಯ ಅಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳು, 1ನೆಯ, 10ನೆಯ, ಡಜನ್, 2 ದಿನ, 3, 100 ವರ್ಷಗಳು, ಈ ಥರದವೆಲ್ಲ ಸಂಖ್ಯೆಯ ವಾಚಕಗಳಾಗ್ತವೆ. ಸಂಖ್ಯೆ ಅನ್ನೋದು 3, ಮೂವರು ಅನ್ನೋದು ಸಂಖ್ಯೆಯ ವಾಚಕ. 10, 10ನೆಯ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಪರಿಮಾಣವಾಚಕ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ವಸ್ತುಗಳ, ಪ್ರಾಣಿಗಳ ತೂಕ, ಅಳತೆ, ಗಾತ್ರವನ್ನು ತಿಳಿಸುವಂಥವು. ಅಷ್ಟು, ಇಷ್ಟು, ಕೆಲವು, ಹಲವು ಈ ಥರ ಉದಾಹರಣೆಗಳು. ಪ್ರಕಾರವಾಚಕ ವಸ್ತುಗಳ ನಿಜ ಸ್ಥಿತಿ, ರೀತಿ, ಅಂತ, ಇಂತಹ, ಎಂತಹ ಅಂತ ಹೇಳೋ. ಅವನು ಅಂಥ ಹುಡುಗ, ಅವಳು ಇಂಥ ಹುಡುಗಿ, ಅಂತಹ ವಿಚಾರ ನನ್ನ ಬಳಿ ಹೇಳಬೇಡ, ಇಂಥವೆಲ್ಲ ಏನಾಗ್ತವೆ ಅಂದರೆ ಪ್ರಕಾರವಾಚಕಕ್ಕೆ ಬರ್ತವೆ ಸ್ನೇಹಿತರೆ. ಇನ್ನು ದಿಗ್ವಾಚಕ ಇದೇನು ಪ್ರಶ್ನೆ ಕೇಳಿಲ್ಲ, ಆದರೂ ಕೂಡ ನೋಡ್ಕೊಳ್ಳಿ. ಮೂಡಣ, ಪಡುವಣ, ಬಡಗಣ, ತೆಂಕಣ ಇದ್ರ ಬಗ್ಗೆ ಎಲ್ಲ. ನೆಕ್ಸ್ಟು ಇಲ್ಲಿ ಒಂದು ಡಯಾಗ್ರಾಮ್ ಕೂಡ ಕೊಟ್ಟಿರ್ತೀವಿ, ಯಾವ್ಯಾವ ದಿಕ್ಕಿಗೆ ಯಾವ್ದಾವ್ದು ಬರ್ತವೆ ಅಂತೇಳಿ. ಈ ಡಯಾಗ್ರಾಮನ್ನು ಒಂದ್ಸಲ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕೆಂದರೆ ನೀವು ನೆನಪು ಮಾಡಲಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನೇ ಮರೆತುಬಿಡ್ತೀರಿ ಅಂತೇಳಿ. ಹಾಗಾಗಿ ಮುಂದೆ ಹೋಗೋಣ ಬನ್ನಿ. ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ಮಾಡನು ಪದದಲ್ಲಿರುವ ಕ್ರಿಯಾರ್ಥಕ ರೂಪ ಏನು ಹೇಳಿ. ಮಾಡನು ಅಂತಕ್ಕಂಥದ್ದು ನಿಷೇಧಾರ್ಥಕ ರೂಪ ಆಗಿರುತ್ತೆ. ಇಲ್ಲಿ ಕೆಲಸ ನಡೆಯೋದಿಲ್ಲ. ಆಲ್ರೆಡಿ ಹೇಳಿದ್ದೀವಿ ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ ವಿಡಿಯೋನಲ್ಲಿ ನೋಡ್ಕೊಳ್ಳಿ. ಇಲ್ಲೂ ಕೂಡ ಕೊಟ್ಟಿದ್ದೀವಿ ವಿದ್ಯಾರ್ಥಕ ಕ್ರಿಯಾಪದಗಳು. ವಿಧಿ, ಅರ್ಥ, ವಿದ್ಯಾರ್ಥ. ವಿಧಿ ಎಂದರೆ ಆಜ್ಞೆ, ಅಪ್ಪಣೆ ಅಂದರೆ ಕೆಲಸ ಆಗಲೇಬೇಕು ಅನ್ನೋದು, ಅಥವಾ ಆಶೀರ್ವಾದ ಮಾಡಲಿ,
ಅಥವಾ ಆರೈಕೆ ಮಾಡಲಿ, ಈ ಥರದವೆಲ್ಲ ಏನಾಗ್ತವೆ ವಿದ್ಯಾರ್ಥಕ ಆಗ್ತವೆ. ಓಕೆನಾ. ಮಾಡಲಿ, ಮಾಡುವ, ಮಾಡುವೆ, ಮಾಡೋಣ, ಓದಲಿ, ಶುಭವಾಗಲಿ, ಬರೆಯಲಿ, ತಿನ್ನಲಿ, ಇವೆಲ್ಲ ಸಂಭಾವನಾರ್ಥ ಅಂದರೆ ಸಂಶಯಾರ್ಥ. ಇಲ್ಲಿ ಕ್ರಿಯೆ ನಡೆದರೂ ನಡಿಬೋದು, ನಡೆದಲೇನೂ ಇರ್ಬೋದು. ಅಂದರೆ ಓದಾನು, ಓದಾವು, ಓದೀತು, ಕಲಿತಾನು, ಬರೆದಾನು, ಈ ಥರ ಇರ್ತಕ್ಕಂಥವು. ಇಲ್ಲಿ ಒಂದಷ್ಟು ಪದ ಅಲಿ, ಹೂವ, ಹೂವೆ, ಓಣ, ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಆನು, ಆವು, ಏನು, ಈತು, ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ನಿಷೇಧಾರ್ಥಕ ಅಂದರೆ ಗೊತ್ತೇ ಇದೆ ನಿಮಗೆ, ಕ್ರಿಯೆ ನಡೆದಿಲ್ಲ ಅಂತೇಳಿ. ಓಕೆನಾ. ಮಾಡನು, ಮಾಡಳು, ಬರೆಯರು, ಈ ಥರ. ಇದೊಂದು ತಿನ್ನು ಧಾತು ಪದ. ಇದರಲ್ಲಿ ನಿಷೇಧಾರ್ಥಕ ಏನು ಅಂತೇಳಿ, ತಿನ್ನು, ತಿನ್ನನು, ತಿನ್ನುವುದಿಲ್ಲ, ತಿನ್ನುತ್ತಿಲ್ಲ, ತಿನ್ನಲಿಲ್ಲ, ತಿನ್ನಲಾಗದು, ಈ ಥರದವೆಲ್ಲ ಏನಾಗ್ತವೆ ಅಂದರೆ ತಿನ್ನಕೂಡದು, ತಿನ್ನಬೇಡ, ತಿನ್ನಲಾರನು, ತಿಂದಿಲ್ಲ, ಇವಿಷ್ಟು ಕೂಡ ಏನಾಗ್ತವೆ ಅಂತಂದರೆ ನಮಗೆ ನಿಷೇಧಾರ್ಥಕ ಧಾತು ಪದಗಳಾಗ್ತವೆ ಸ್ನೇಹಿತರೆ. ಅಲ್ಲ, ಧಾತು ಪದಗಳಾದ ನಿಷೇಧಾರ್ಥಕ ಪದಗಳು ರೂಪಗಳಾಗಿರ್ತವೆ. ತಿನ್ನು ಪದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ. ಇನ್ನು ನುಡಿಗಟ್ಟುಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ, ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದರು. ಇಲ್ಲಿ ಗೆರೆ ಎಳೆದ ಪದದ ಅರ್ಥ ಕೊಡುವ ನುಡಿಗಟ್ಟು ಯಾವುದು ಅಂತೇಳಿ ಕೇಳಿದ್ದಾರೆ. ಸಾಮಾನ್ಯಕ್ಕೆ ನಾವು ಸರ್ವನಾಶ ಅಂದರೆ ನೆಲಸಮ ಮಾಡುವಂತ ಹೇಳಿ ಅನ್ಕೊಂಡ್ಬಿಡ್ತೀವಿ, ಅಥವಾ ಅಲ್ಲ, ಇಲ್ಲಿ 7 11 ಆಗುವಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳೋದು ಕೀ ಆನ್ಸರೇ ಕೊಟ್ಟಿರ್ತಕ್ಕಂಥದ್ದು ಅವರ ಡಿಪಾರ್ಟ್ಮೆಂಟ್ ಅವರು. ನುಡಿಗಟ್ಟಿಗೆ ಉದಾಹರಣೆಯಾದ ಪದ ಯಾವುದು ಅಂತೇಳಿ 2024ರಲ್ಲಿ ಕೇಳಿದ್ದಾರೆ. ಗಜಗಮನ, ಬಟ್ಟಬಯಲು, ಕಸಕಡ್ಡಿ, ಕಾಯಿ ಕಸರು ಅಂತ. ಈ ಬಟಾಬಯಲು, ಕಸಕಡ್ಡಿ, ಕಾಯಿ ಕಸರು ಇವೆಲ್ಲ ಏನಾಗ್ತವೆ, ಬಟಾಬಯಲು ಅಂದರೆ ದ್ವಿರುಕ್ತಿ ಆಗುತ್ತೆ, ಕಸಕಡ್ಡಿ ಅಂದರೆ ಜೋಡಿ ಪದ, ಕಾಯಿ ಕಸರು ಅಂದರೆ ಜೋಡಿ ಪದ ಆಗಿರುತ್ತೆ. ಗಜಗಮನ ಅಂತಕ್ಕಂಥದ್ದು ನುಡಿಗಟ್ಟು ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ತಲೆದೂಗು ನುಡಿಗಟ್ಟಿನ ಅರ್ಥ ಏನು ಅಂತೇಳಿ, ಇದು ಒಂಚೂರು ಗೊಂದಲಕ್ಕೆ ಎಡೆ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಮೆಚ್ಚುಗೆ ಸೂಚಿಸಿನ, ಒಪ್ಪಿಗೆ ಸೂಚಿಸಿನ ಅಂತೇಳಿ ಆಗಿರೋದ್ರಿಂದ ಇದು ಎರಡೂ ಸರಿಯಾದಂಥ ಉತ್ತರನೇ ಆಗಿರುತ್ತೆ. ಆದರೂ ಕೂಡ ಕೀ ಆನ್ಸರ್ಲಿ ಮೆಚ್ಚುಗೆ ಸೂಚಿಸು ಅಂತ ಕೊಟ್ಟಿದ್ದಾರೆ, ಇದೊಂದನ್ನು ಕೂಡ ನೋಡ್ಕೊಳ್ಳಿ. ನೀರಿಗೆ ಹಾಕು, ಈ ನುಡಿಗಟ್ಟಿನ ಅರ್ಥ ಏನು ಅಂತ ಹೇಳಿ ಕೇಳಿದ್ದಾರೆ, ಗೊತ್ತಿದೆ ನಿಮಗೆ. ವ್ಯರ್ಥ ಮಾಡುವಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಸಂಧಿಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಚಾಟಕಿಯನ್ನು, ಈ ಪದವು ಕೆಳಗಿನ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಲೋಪ, ಆದೇಶ, ಗುಣ, ಆಗಮ. ಆಗಮ ಸಂಧಿ, ಚಾಟಕಿ ಪ್ಲಸ್ ಅನ್ನು, ಚಾಟಕಿಯನ್ನು. ಇಲ್ಲಿ ಯ ಅಂತಕ್ಕಂಥ ಒಂದು ಅಕ್ಷರ ಏನಾಗಿದೆ ಹೊಸದಾಗಿ ಆಗಮ ಆಗಿ ಬಂದಿದೆ. ಒಂದನ್ನೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ಒಂದನ್ನು ಪ್ಲಸ್ ಒಂದು, ಒಂದಾನೊಂದು, ಇದು ಲೋಪಸಂಧಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಕನ್ನಡ ಸಂಧಿಗಳು ಏನು ಅಂದರೆ ಅವೆರಡು ಪ್ರಶ್ನೆಗಳು ಕನ್ನಡ ಸಂಧಿಗೆ ಸಂಬಂಧಪಟ್ಟಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಇನ್ನು ಲೋಪಸಂಧಿ ನಿಮಗೆ ಗೊತ್ತಿದೆ, ಪೂರ್ವ ಪದದ ಅಂತ್ಯಸ್ವರ ಇಲ್ಲವಾಗೋದಕ್ಕೆ ಲೋಪಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಕಾಲು, ಕಾಲೂರಿ ಮತ್ತು ಊರು ಊರು ಪದಗಳನ್ನ ನೋಡ್ಕೊಳ್ಳಿ. ಇವೆರಡೂ ಕೂಡ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿ ಕಂಡರೂ ಕೂಡ ಇವುಗಳನ್ನ ನಾವು ಲೋಪಸಂಧಿ ಅಂತೇಳಿ ಕರಿತೀವಿ. ಆಗಮ ಸಂಧಿ ಹೊಸದಾಗಿ ಯ, ವ, ಲ ವ್ಯಂಜನಾಕ್ಷರಗಳು ಆಗಮವಾಗಿ ಬರುವಂಥದ್ದು, ಮನೆಯನ್ನು, ಗುರುವನ್ನು, ಆದ್ದರಿಂದಲೇ, ಈ ಥರ. ಇನ್ನು ಆದೇಶ ಸಂಧಿ, ಉತ್ತರ ಪದದ ಮೊದಲನೇ ವ್ಯಂಜನಾಕ್ಷರದ ಸ್ಥಳದಲ್ಲಿ ಮತ್ತೊಂದು ವ್ಯಂಜನಾಕ್ಷರ ಬರೋದೆ ಆದೇಶ ಸಂಧಿ ಆಗಿರುತ್ತೆ. ಮೈ ಪ್ಲಸ್ ತೊಳೆ, ಮೈದೊಳೆ, ಹುಲಿ ಪ್ಲಸ್ ತೊಗಲು, ಹುಲಿದೊಗಲು, ಹುಲ್ಲುಗಾವಲು, ಈ ಥರ ಎಲ್ಲ ಉದಾಹರಣೆಗಳು, ಇಂಚರ, ಇವೆಲ್ಲ ಏನಾಗ್ತವೆ ಆದೇಶ ಸಂಧಿಗೆ ಉದಾಹರಣೆ ಆಗ್ತವೆ. ಸಂಸ್ಕೃತ ಸಂಧಿಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡ್ತಾ ಹೋಗೋಣ ಬನ್ನಿ. ಅತ್ಯಂತ, ಈ ಪದ ಒಳಗೊಂಡಿರುವ ಸಂಧಿ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಅತಿ ಪ್ಲಸ್ ಅಂತ, ಅತ್ಯಂತ ಎಣ್ಸಂಧಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪಿತ್ರಾರ್ಜಿತ ಪದವು ಯಾವ ಸಂಧಿಗೆ ಉದಾಹರಣೆ ಅಂತಂದರೆ ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ ಎಣ್ಸಂಧಿಗೆ ಉದಾಹರಣೆ ಆಗಿರುತ್ತೆ. ಇದಾದ ನಂತರ ಅತ್ಯಾಸೆ, ಅತಿ ಪ್ಲಸ್ ಆಸೆ, ಅತ್ಯಾಸೆ, ಇದು ಕೂಡ ಎಣ್ಸಂಧಿಗೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಲಕ್ಷಾಂತರ, ಇದು ಕೂಡ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ. ಜಾಸ್ತಿ ಪ್ರಶ್ನೆಗಳನ್ನ ನಮ್ಗೆ ಕೇಳಿರೋದು ಎಣ್ಸಂಧಿಗೆ ಸಂಬಂಧಪಟ್ಟಾಗಿ ಕೇಳಿದ್ದಾರೆ. ಲಕ್ಷಾಂತರ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿ ಆಗಿರುತ್ತೆ. ಈ ಒಂದು ವಿಚಾರವನ್ನು ನೋಡ್ಕೊಳ್ಳಿ. ಮುಂದೆ ಎಲ್ಲ ಸಂಧಿಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ, ನಾನು ಅದನ್ನೇನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಬೇಕಂದರೆ ನೀವು ಓದ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಇದು ವ್ಯಾಕರಣ ವಿವರಣೆ ತರಗತಿ ಅಲ್ಲ. ಯಾಕೆಂತಂದರೆ ಇಲ್ಲಿ ನಾವು ಟಿ ಕಡೆ ಗಮನ ಹರಿಸಬೇಕಾಗಿರೋದ್ರಿಂದ ಈ ವಿಚಾರ ಎಲ್ಲವನ್ನು ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಅಥವಾ ಸಂಪೂರ್ಣ ವ್ಯಾಕರಣ ವಿಡಿಯೋವನ್ನು ನೋಡಿ, ಅಥವಾ ಸಂಧಿಗಳು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಇದೆ, ಅಲ್ಲೂ ಕೂಡ ನೋಡ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ನೀವಿನ್ನೂ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಸಮಾಸಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ದನಕರುಗಳಿಗೆ ಎಂಬ ಪದ ಈ ಸಮಾಸವನ್ನು ಸೂಚಿಸುತ್ತದೆ ಅಂತೇಳಿ ಕೇಳಿದ್ದಾರೆ. ಇದು ದ್ವಂದ್ವ ಸಮಾಸ, ದನಗಳು ಪ್ಲಸ್ ಕರುಗಳು ಅಂತೇಳಿ ಬರುತ್ತೆ. ಇಲ್ಲಿ ಎರಡೂ ಕೂಡ ನಾಮಪದಗಳೇ ಆಗಿದ್ದಾವೆ, ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ದ್ವಂದ್ವ ಸಮಾಸ, ಉಭಯ ಪದಗಳ ಅರ್ಥ ಪ್ರಧಾನ ಸಮಾಸ ಆಗಿರುತ್ತೆ. ಇಂಚರ,
ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗಿರುತ್ತೆ. ಆ ಪಾಯಿಂಟನ್ನು ನೋಡ್ಕೊಳ್ಳಿ. ಇಂಪದಾದ ಪ್ಲಸ್ಸರ ಇಂಚರ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದೆ ಹೇಳ್ತೀನಿ ಅದನ್ನು ವಿವರಣೆ ಕೊಟ್ಟು. ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು. ಇಲ್ಲಿ ಗೆರೆ ಎಳೆದಿರುವ ಪದದ ಕಾರಕಾರ್ಥ ಯಾವುದು ಅಂತೇಳಿ ಕೇಳಿದ್ದಾರೆ. ನೋಡಿ, ಇದು ವಿಭಕ್ತಿ ಪ್ರತ್ಯಯ. ಇದು ಇಲ್ಲೊಂದು ಬಂದ್ಬಿಡ್ತು ಸ್ನೇಹಿತರೆ ಪ್ರಶ್ನೆ. ಎಳೆದ ಕಾರಕಾರ್ಥ. ಓಕೆ, ಇದೊಂದು ಚೂರು ಪ್ರಶ್ನೆಯನ್ನು ಕನ್ಫ್ಯೂಸ್ ಆಗಿದೆ ಸ್ನೇಹಿತರೆ, ಇದೊಂದು ಬಿಟ್ಬಿಡಿ ಪ್ರಶ್ನೆ. ಮುಂದೆ ಹೋಗೋಣ. ನೆಕ್ಸ್ಟು ಸಮಾಸದಲ್ಲಿ ಒಟ್ಟು 8 ವಿಧಗಳು ಬರ್ತವೆ. ಅದೊಂದು ವಿಭಕ್ತಿ ಪ್ರತ್ಯಯ ಯಾವುದೋ ಬಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಪ್ರಶ್ನೆ, ಗೊಂದಲಕ್ಕೆ ಒಳಗಾಗಬೇಡಿ. ಬನ್ನಿ, ಸಮಾಸದಲ್ಲಿ ಒಟ್ಟು 8 ವಿಧಗಳಿವೆ. ತತ್ಪುರುಷ ಸಮಾಸ, ಕರ್ಮಧಾರಯ, ಕ್ರಿಯಾ, ಅಂಶಿ, ದ್ವಿಗು, ಗಮಕ, ದ್ವಂದ್ವ, ಬಹುರ್ವಿಹಿ. ಈ ಟೇಬಲ್ನ ನೋಡ್ಕೊಳ್ಳಿ. ಯಾವುದು ಉಭಯ ಪದ ಅರ್ಥಪ್ರಧಾನ, ಉತ್ತರ ಪದ ಅರ್ಥಪ್ರಧಾನ, ಪೂರ್ವ ಪದ ಅರ್ಥಪ್ರಧಾನ ಸಮಾಸಗಳು ಅಂತೇಳಿ. ಜೊತೆಗೆ ಬಹುರ್ವಿಹಿ ಅಂತಕ್ಕಂಥದ್ದು ಅನ್ಯ ಪದ ಅರ್ಥಪ್ರಧಾನ ಸಮಾಸ ಆಗಿರುತ್ತೆ, ನೋಡ್ಕೊಳ್ಳಿ. ಹರಿ ಸಮಾಸ ಅಂದರೆ ನಿಮಗೆ ಗೊತ್ತೇ ಇದೆ, ಅದು ಕನ್ನಡದಲ್ಲಿ ಬರೋದಿಲ್ಲ ಹರಿ ಸಮಾಸ ಅಂತಕ್ಕಂಥದ್ದು, ನೋಡ್ಕೊಳ್ಳಿ. ಈ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಬಿರುದಾವಳಿ, ಕರ್ಮ, ಕ್ರಿಯಾ, ಗಮಕ ಸಮಾಸಗಳಲ್ಲಿ ಹರಿ ಸಮಾಸ ದೋಷವಿಲ್ಲ, ಅದು ಯಾವ ಸಮಾಸಕ್ಕೆ ಬರುತ್ತೆ ಅಂತೇಳಿ ಪ್ರಶ್ನೆಯನ್ನು ಹೇಳಿದರು, ನೋಡ್ಕೊಳ್ಳಿ. ಆಲ್ರೆಡಿ ಇದು ಹೇಳಿದ್ದೀವಿ, ಸಮಾಸವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿಭಕ್ತಿ ಪ್ರತ್ಯಯಗಳ ಪರಿಚಯ ಇರಬೇಕು, ಪದಗಳನ್ನ ಬಿಡಿಸೋ ಕ್ರಮ ಗೊತ್ತಿರಬೇಕು ಅಂತೇಳಿ. ಕೇಶಿರಾಜರ ಪ್ರಕಾರ ಗಮಕ ಸಮಾಸ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು. ಗಮಕ ಸಮಾಸವು ಕರ್ಮಧಾರೆಯ ಸಮಾಸದ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅಂತೇಳಿ. ತತ್ಪುರುಷ ಸಮಾಸ ವಿವರಣೆಯನ್ನು ಕೊಟ್ಟಿದ್ದೀವಿ. ಕರ್ಮಧಾರೆಯ ಸಮಾಸ ಯಾಕೆಂದರೆ ನಿಮ್ಗೆ ಅಲ್ಲಿ ಹೋಗಿ ಸಡನ್ನಾಗಿ ನೋಡೋಕ್ಕಾಗೋದಿಲ್ಲ ಅಂದರೆ ಇಲ್ಲೊಂದು ರೀತಿ ನೀವು ನೋಟ್ಸನ್ನು ಅಥವಾ ಸ್ಕ್ರೀನ್ಶಾಟನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತೇಳಿ ಟೇಬಲ್ನ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇದಾದ ನಂತರ ಮುಂದೆ ಹೋಗೋಣ. ಅಂಶಿ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ ನೋಡ್ಕೊಳ್ಳಿ. ಸಮಾಸದ ವಿಡಿಯೋವನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ದ್ವಂದ್ವ ಸಮಾಸ, ಬಹುರ್ವಿಹಿ ಸಮಾಸ, ಇಷ್ಟು ಇಲ್ಲಿ ಉದಾಹರಣೆಗಳಿದ್ದಾವೆ, ಒಂದ್ಸಲ ಕಣ್ಣಾಡಿಸಿ. ನೆಕ್ಸ್ಟ್ ಅವ್ಯಯಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡೋಣ. ಇದು ಭಾವಸೂಚಕ ಅವ್ಯಯಕ್ಕೆ ಉದಾಹರಣೆ ಅಂತೇಳಿ 2017ರಲ್ಲಿ ಕೇಳಿದ್ದಾರೆ. ಚೆನ್ನಾಗಿ, ದಬದಬ, ಆದ್ದರಿಂದ ತೂ ಅಂತೇಳಿ. ತೂ ಅಂತಕ್ಕಂಥದ್ದು ಭಾವಸೂಚಕ ಅವ್ಯಯ ಆಗಿರುತ್ತೆ. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಯಾವುದು ಅಂತೇಳಿ ಕೇಳಿದ್ದಾರೆ. ಇದು ಕ್ರಿಯಾರ್ಥಕ ಅವ್ಯಯ. ಅಂದರೆ ಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಅರ್ಥಗರ್ಭಿತ ಆಗಬೇಕು ಅಂದರೆ ಕರ್ತೃ, ಕರ್ಮ, ಕ್ರಿಯಾಪದಗಳಿರಬೇಕಾಗುತ್ತೆ. ಇದು ವಾಕ್ಯದ ಕೊನೆಯಲ್ಲಿ ಬರುವಂಥದ್ದು. ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅಂತಂದರೆ ಅದು ಕ್ರಿಯಾರ್ಥಕ ಅವ್ಯಯ ಆಗಿರುತ್ತೆ. ನೆಕ್ಸ್ಟ್ ಇದಾದ ನಂತರ ನಾಮಪದ, ಕ್ರಿಯಾಪದ, ಲಿಂಗ, ವಚನ ವಿಭಕ್ತಿಗಳಿಗೆ ರೂಪಭೇದವನ್ನು ಹೊಂದದೆ ಏಕರೂಪದಲ್ಲಿರುವ ಶಬ್ದಗಳಿಗೆ ಅವ್ಯಯಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡ್ಕೊಳ್ಳಿ. ಅವಳು ಚೆನ್ನಾಗಿದ್ದಾಳೆ, ಅವನು ಸುಮ್ಮನೆ ಮಲಗಿದ್ದಾನೆ. ಈ ಚೆನ್ನಾಗಿ, ಸುಮ್ಮನೆ ಅಂತಕ್ಕಂಥದ್ದು ಅವ್ಯಯಗಳಾಗ್ತವೆ. ಓಕೆನಾ? ಇವುಗಳು ನಾವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಕ್ಕೆ ಹೇಗೆ ಬೇಕಾದರೂ ಅಪ್ಲೈ ಮಾಡ್ಬೋದು. ಅವಳು ಚೆನ್ನಾಗಿ ಆಡಿದಳು, ಅವನು ಚೆನ್ನಾಗಿ ಆಡಿದನು, ಅದು ಚೆನ್ನಾಗಿ ಆಡಿತು. ನೋಡಿ, ಆ ಪದ ಮಾತ್ರ ಚೇಂಜ್ ಆಗೋದಿಲ್ಲ, ಇದೇ ಅವ್ಯಯ. ಓಕೆನಾ? ಇನ್ನು ಅವಧಾರಣಾರ್ಥಕ ಅವ್ಯಯ, ಅದೇ ನನ್ನ ಪುಸ್ತಕ, ನೀನೇ, ನಾನೇ, ಇವೆಲ್ಲ ನಾನೇ ಅದನ್ನು ಹೇಳಿದ್ದು, ಈ ಥರ ನೋಡ್ಕೊಳ್ಳಿ. ಕ್ರಿಯಾರ್ಥಕ ಅವ್ಯಯಗಳು, ಸಂಬಂಧ ಸೂಚಕ ಅವ್ಯಯಗಳು, ಚೆನ್ನಾಗಿ, ಸಾಮಾನ್ಯ ಅವ್ಯಯ, ದಬದಬ, ಅನುಕರಣ ಅವ್ಯಯ, ಆದ್ದರಿಂದ ಭಾವಸೂಚಕ ಅವ್ಯಯ, ತೂ ಭಾವಸೂಚಕ ಅವ್ಯಯ. ಹಿಂದೆ ಬಂತಲ್ಲ ಪ್ರಶ್ನೆ, ಅದಕ್ಕೆ ಉದಾಹರಣೆ ವಿವರಣೆ. ಇದಾದ ನಂತರ ಅವ್ಯಯಗಳಲ್ಲಿ ಟೇಬಲನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ, ನೋಡ್ಕೊಳ್ಳಿ. ಎಲ್ಲ ಥರದ ಅವ್ಯಯಗಳು ಎಷ್ಟಿದ್ದಾವೆ ಅಷ್ಟು ಅವ್ಯಯಗಳಿಗೆ ನಾವು ಕೊಟ್ಟಿದ್ದೀವಿ. ಇದಾದಮೇಲೆ ಕೃದಂತ, ತದಿತಾಂತ ಇವು ಕೂಡ ಅವ್ಯಯಗಳೇ ಆಗ್ತವೆ. ಆದರೆ ಒಂದು ಸಪ್ರೇಟ್ ವಿಡಿಯೋ ತರಗತಿಯಲ್ಲಿದೆ. ಇಷ್ಟು ಕೂಡ ಅವ್ಯಯಗಳು ಸಂಬಂಧಪಟ್ಟಂಗೆ 10 ಅವ್ಯಯಗಳಿದ್ದಾವೆ. ಈ ಟೇಬಲನ್ನು ನೋಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ವಾಕ್ಯಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ನೋಡೋಣ ಬನ್ನಿ. ಎಷ್ಟೋ ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಎಂದು ಅವನಿಗೆ ಹೇಳಿದರು, ಆದರೆ ಅವನು ಒಬ್ಬರ ಮಾತಿಗೂ ಕಿವಿಗೊಡದೆ ತನ್ನ ದಾರಿಯನ್ನೇ ಹಿಡಿದನು. ಈ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ. ಸಂಯೋಜಿತ ವಾಕ್ಯ ಅಂತೇಳಿ ಹೇಗೆ ಗುರುತಿಸೋದು ಅಂತೇಳಿ ಮುಂದೆ ಹೇಳ್ತೀನಿ ಸ್ನೇಹಿತರೆ. ಆದರೆ, ಮತ್ತು, ಅಥವಾ ಈ ಥರ ಏನಾದರೂ ಶಬ್ದಗಳು ಬಂದಿರೋ ವಾಕ್ಯದಲ್ಲಿ ಅಂದರೆ ಅದು ಸಂಯೋಜಿತ ವಾಕ್ಯ ಆಗಿರುತ್ತೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದರೆ ಅಂತಹ ವಾಕ್ಯವನ್ನು ಏನು ಅಂತೇಳಿ ಕರೀತಾರೆ? ಮಿಶ್ರ ವಾಕ್ಯ ಅಂತೇಳಿ 2022ರಲ್ಲಿ ಮೀನಿಂಗ್ ಕೇಳಿದರೆ ಇಲ್ಲಿ ಉದಾಹರಣೆ ಕೊಟ್ಟಿಲ್ಲ. ಅವನು ನಾಳೆ ಬರುವವನೆಂದು ಹೇಳಿ ಓದನು. ವಾಕ್ಯವು ಈ ಪ್ರಕಾರಕ್ಕೆ ಸೇರಿದೆ ಅಂತ ಹೇಳಿದರೆ ಮಿಶ್ರ ವಾಕ್ಯ. ಅವನು ನಾಳೆ ಬರುವವನೆಂದು ಹೇಳಿ, ಇದು ಇಲ್ಲಿವರೆಗೂ ಒಂದು ವಾಕ್ಯ. ಓದನು ಅನ್ನೋದು ಮತ್ತೊಂದು ಕ್ರಿಯಾಪದವನ್ನು ಹೇಳೋದ್ರಿಂದ ಇದು ಮಿಶ್ರ ವಾಕ್ಯ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇಲ್ಲಿ ಅವನು ನಾಳೆ ಬರುವವನೆಂದು ಹೇಳಿದನು ಅಂತ ಹೇಳಿದರೆ ಒಂದು ವಾಕ್ಯ ಆಗೋಗೋದು, ಇದ್ರ ಜೊತೆ ಇನ್ನೊಂದು ಕೂಡ ಸೇರ್ಕೊಂಡಿದ್ದ, ಹೇಳ್ಬಿಟ್ಟು ಓದ ಅಂತೇಳಿ, ಹಾಗಾಗಿ ಇದು ಮಿಶ್ರ ವಾಕ್ಯ ಆಗಿರುತ್ತೆ. ಇಲ್ಲಿ ವಾಕ್ಯಗಳು ಕೊಟ್ಟಿದ್ದೀವಿ. ಸಾಮಾನ್ಯ ಸರಳ ವಾಕ್ಯ, ಹಿಂದೆ ಮುಂದೆ ಯಾವುದೇ ವಾಕ್ಯಗಳ ಅಪೇಕ್ಷೆ ಇಲ್ಲದೆ ಇರುತ್ತವು. ಸಮ್ಮಿಶ್ರ ವಾಕ್ಯ, ಒಂದು ಪ್ರಧಾನ ವಾಕ್ಯಕ್ಕೆ ಉಪವಾಕ್ಯಗಳು ಅಧೀನ ಆಗುವಂಥದ್ದು. ಸಂಯುಕ್ತ ವಾಕ್ಯ ಅಂತಂದರೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಿರುವುದು, ಅದನ್ನು ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ಅಂತ ಕರಿತೀವಿ. ಅಂದರೆ ಜೊತೆಗೆ ಮತ್ತು, ಆದರೆ, ಆದುದರಿಂದ, ಇಲ್ಲವೇ, ಬಳಿಕ, ಅಲ್ಲವೇ, ಕೂಡಲೇ ಈ ಥರ ಶಬ್ದಗಳು ಬರಬೇಕು ವಾಕ್ಯದಲ್ಲಿ. ಬಂದರೆ ಅದು ಸಂಯೋಜಿತ ವಾಕ್ಯ. ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ.
ಕೌರವನು ಪಾಂಡವರ ಮೇಲಿನ ದ್ವೇಷದಿಂದ ವಂಶವನ್ನೇ ಹಾಳು ಮಾಡಿದನು. ಕೌರವನು ಪಾಂಡವರನ್ನು ದ್ವೇಷಿಸಿ ವಂಶವನ್ನೇ ಹಾಳು ಮಾಡಿದನು. ಕೌರವನು ಪಾಂಡವನನ್ನು ದ್ವೇಷಿಸಿದನು, ಅಲ್ಲದೆ ವಂಶವನ್ನೇ ಹಾಳು ಮಾಡಿದನು. ಈ ರೀತಿ ಬರ್ತಾ ಹೋಗುತ್ತೆ, ನೋಡ್ಕೊಳ್ಳಿ. ಇನ್ನು ಕಾಲದ ಮೇಲೆ ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇದು ಒಂದು ಪದ್ಯದಲ್ಲಿ ಏನೋ ಇತ್ತು ಈ ವಾಕ್ಯ, ಅದನ್ನು ಆಯ್ದುಬಿಟ್ಟು ಇದು ಯಾವ ಕಾಲದಲ್ಲಿದೆ ಅಂತೇಳಿ ಕೇಳಿದ್ದಾನೆ. ಅಂದರೆ ಋತುಮಾನಗಳ ಮೇಲೆ ಕೇಳಿದ್ದಾನೆ. ನೋಡೋಣ ಬನ್ನಿ. ಸಿರಿ ವಸಂತದ ಚೆಲುವು ಕಳೆಗೊಂದಿತು, ಉರಿ ಬಿಸಿಲು ನಿಟ್ಟುಸಿರ ಕದ ತೆರೆಯಿತು. ಈ ಕಾಲದ ಸೂಚನೆ ಏನು ಅಂತ ಕೇಳಿದ್ದಾರೆ. ವಸಂತ ಕಾಲನ, ಗ್ರೀಷ್ಮನ, ವರ್ಷನ, ಶರತ್ ಋತುನ ಅಂತೇಳಿ ಕೇಳಿದ್ದಾರೆ. ಇದು ಗ್ರೀಷ್ಮ. ವಸಂತ ಅಂದರೆ ಚಿಗುರು ಹೊಡೆಯುವಂಥ ಕಾಲ. ಇನ್ನು ಇದಕ್ಕೆ ಬಂದರೆ ಗ್ರೀಷ್ಮ ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳಿ ಅದೊಂದು ಪಾಯಿಂಟನ್ನು. ಇನ್ನು ಪದಗಳ ಅರ್ಥದ ಮೇಲೆ ಕೇಳಿದರೆ ಒಂದು 3 ಪ್ರಶ್ನೆ. ಅಚ್ಚಡ ಅಂದರೆ ಏನು ಅಂತೇಳಿ ಒಂದು ಪದ್ಯ ಕೊಟ್ಟಿದ್ದಾರೆ. ಆ ಪದ್ಯದಲ್ಲೇ ಒಂದು ಪದವನ್ನು ಕೊಟ್ಟು ಕೇಳಿದ್ದಾರೆ, ಒದಿಕೆ ಅಂತೇಳಿ. ಮಕರಂದ ಗೊತ್ತೇ ಇದೆ ನಮಗೆ, ಹೂವಿನ ರಸ ಅಂತೇಳಿ. ಇನ್ನು ಕದ ಅಂದರೆ ಬಾಗಿಲು ಅಂತಕ್ಕಂಥ ವಿಚಾರ ನಮಗೆ ಗೊತ್ತೇ ಇದೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ಥರ ಪದಗಳನ್ನು ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಯಾವ ಪದ ಕೇಳ್ತಾರೆ ಅಂತ ಹೇಳೋಕೆ ಬರೋದಿಲ್ಲ. ಇನ್ನು ವಿರುದ್ಧಾರ್ಥಕ ಪದ ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ, ನಂಬಿಕೆ ಅಪನಂಬಿಕೆ ಅಂತಕ್ಕಂಥ ಒಂದು ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ನೆಕ್ಸ್ಟು ಪ್ರಾಸಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪದ್ಯದಲ್ಲಿ ಕವಿಯು ಬಳಸಿರುವ ಪ್ರಾಸ ಯಾವುದು ಅಂತ ಪದ್ಯಕ್ಕೆ ಕೊಟ್ಟಿದ್ರೆ, ಪದ್ಯದಲ್ಲಿ ಕೇಳಿದ್ದಾರೆ. ಆದಿ ಪ್ರಾಸ, ಚೇಕಾನುಪ್ರಾಸ, ಅನುಪ್ರಾಸ, ಅಂತ್ಯಪ್ರಾಸ ಅಂತೇಳಿ. ಅದು ಅಂತ್ಯಪ್ರಾಸ ಆಗಿರುತ್ತೆ. ನೋಡ್ಕೊಳ್ಳಿ ಅಂತ್ಯಪ್ರಾಸ ಅಂದರೆ ಏನು ಅಂತೇಳಿ ಮುಂದೆ ಹೇಳ್ತೀನಿ. ಪ್ರಾಸದ ವಿಧಗಳು. ಆದಿಪ್ರಾಸ ಅಂದರೆ ಇದನ್ನು ಖಂಡಪ್ರಾಸ ಅಂತೇಳಿ ಕರಿತೀವಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಪದ್ಯದ ಪ್ರತಿ ಪದದ ಆದಿಯಲ್ಲಿ ಒಂದೇ ಜಾತಿಯ ವ್ಯಂಜನಾಕ್ಷರ ಬರುವುದಕ್ಕೆ ಆದಿಪ್ರಾಸ ಅಂತೇಳಿ ಕರಿತೀವಿ. ಪ್ರತಿ ಪದದ ಆದಿಯಲ್ಲಿ ಒಂದೇ ವ್ಯಂಜನಾಕ್ಷರ ಬರತಕ್ಕಂಥದ್ದು, ಓಕೆನಾ? ಅದಕ್ಕೆ ನಾವೇನು ಬರಿತೀವಿ, ಆದಿಪ್ರಾಸ ಅಂತೇಳಿ ಕರಿತೀವಿ. ನೆಕ್ಸ್ಟು ಅಂತ್ಯಪ್ರಾಸ, ಪದ್ಯದ ಪ್ರತಿ ಪದದ ಕೊನೆಯಲ್ಲಿ ಬರುವಂಥದ್ದು. ಮಧ್ಯಪ್ರಾಸ, ಅಪರೂಪಕ್ಕೆ ಪದ್ಯದ ಸಾಲಿನ ಮಧ್ಯದಲ್ಲಿ ಪ್ರಾಸಾಕ್ಷರಗಳು ಬರೋದು. ಇದನ್ನು ಒಳಪ್ರಾಸ, ಮಧ್ಯಪ್ರಾಸ ಅಂತೇಳಿ ಕರಿತೀವಿ. ನೋಡಿ, ಈ ಒಂದು ಪದ್ಯದಲ್ಲೇ 3 ಪ್ರಾಸಗಳನ್ನ ಕೊಟ್ಟಿದ್ದೀನಿ. ಬೇವು ಬೆಲ್ಲದೊಳ್ಳಿಡದೇನು ಫಲ, ಆವಿಗೆ ಹಾಲೆರೆದರೇನು ಫಲ ಅಂತೇಳಿ ಕಲ್ಲರ್. ಇದು ಆದಿಪ್ರಾಸ, ಇದು ಮಧ್ಯಪ್ರಾಸ, ಇದು ಅಂತ್ಯಪ್ರಾಸ. ಪುರಂದರದಾಸರ ಒಂದು ಇದು. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಅನ್ನದಾನವಿರಲು ಭಯವೇತಕ್ಕೆ. ಇದು ಕನಕದಾಸರ ಒಂದು ಕೀರ್ತನಾ ಸಾಲುಗಳು. ಇಲ್ಲೂ ಕೂಡ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಇದೆ, ನೋಡ್ಕೊಳ್ಳಿ. ಆದಿಪ್ರಾಸದ ಬಗೆಗಳು. ಆದಿಪ್ರಾಸದಲ್ಲಿ ಸಾಕಷ್ಟು ಬಗೆಗಳು ಬರ್ತವೆ ಸ್ನೇಹಿತರೆ. ಸಿಂಹಪ್ರಾಸ, ಗಜಪ್ರಾಸ, ಋಷಭ, ಅಜಪ್ರಾಸ, ಅಯಪ್ರಾಸ, ಶರಭಪ್ರಾಸ ಅಂತೇಳಿ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಾನೇನು ಇಲ್ಲಿ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಒಂದು ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ, ನೀವು ಓದ್ಕೊಳ್ಳಿ, ಅರ್ಥ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಸಿಂಹಪ್ರಾಸ ಅಂದ್ರೇನು, ಅದರಲ್ಲಿ ಹೇಗೆ ಬರ್ತಾ ಹೋಗುತ್ತೆ. ಗಜಪ್ರಾಸ ಅಂದ್ರೇನು, ಅದರಲ್ಲಿ ಹೇಗೆ ಒಂದು ಪದ್ಯವನ್ನು ಕೊಟ್ಟು ವಿವರಣೆ ಕೊಟ್ಟಿದ್ದೀನಿ. ಋಷಭಪ್ರಾಸ, ಅಜಪ್ರಾಸ, ಹಯಪ್ರಾಸ, ಶರಭಪ್ರಾಸ, ಇಷ್ಟು ನೋಡ್ಕೊಳ್ಳಿ. ಇದಾದಮೇಲೆ ಅಲಂಕಾರದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಸ್ನೇಹಿತರೆ, ನೋಡ್ತಾ ಹೋಗೋಣ ಬನ್ನಿ. ಮರವನೇರಿದ ಮರ್ಕಟನಂತೆ ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತೇಳಿ ಕೇಳಿದರೆ ಉಪಮಾಲಂಕಾರ ಅಂತೇಳಿ. ಅಂತೆ ಬಂದರೆ ನಮಗೆ ಉಪಮಾಲಂಕಾರ ಅಂತ ಗುರುತಿಸಿ ಅಂತೇಳಿ ನಮಗೆ ಚೆನ್ನಾಗಿ ಹೈಸ್ಕೂಲ್ ಲೆವೆಲ್ಗಳಲ್ಲಿ ಹೇಳ್ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ. ಇಲ್ಲಿ ಉಪಮಾಲಂಕಾರ ಅಂದರೆ ಏನು ಅಂತೇಳಿ ಕೊಟ್ಟಿದ್ದೀನಿ. ಇಲ್ಲಿ ಅವರ್ಣ್ಯ ಅನ್ನೋದು ಉಪಮಾನ, ಉಪಮೇಯ ಅಂತಕ್ಕಂಥದ್ದು ವರ್ಣ್ಯ. ನೋಡ್ಕೊಳ್ಳಿ. ಅಲಂಕಾರ, ಅನಂತಜ್ಞಾನಧಾರೆ ಅಲಂಕಾರ ಅಂತ ಟೈಪ್ ಮಾಡಿ ನಿಮಗೆ ಸಿಗುತ್ತೆ. ಸವಿಸ್ತಾರವಾದ ವಿವರಣೆ ಇದೆ ಸ್ನೇಹಿತರೆ. ಇಲ್ಲಿ ಮರವನೇರಿದ ಮರ್ಕಟನಂತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಉಪಮಾನ ಮರವನೇರಿದ ಮರ್ಕಟ, ಉಪಮೇಯ ಮನಸ್ಸು. ಆದರೆ ಇಲ್ಲಿ ಮನಸ್ಸು ಇಲ್ವಲ್ಲ, ಏನು ಅಂತೇಳಿ ಅಂದರೆ ಮನಸ್ಸು ಎಂಬುದು ಮರವನೇರಿದ ಮನಸ್ಸೆಂಬುದು ಮರವನೇರಿದ ಮರ್ಕಟನಂತೆ ಅಂತ ಪೂರ್ಣವಾಕ್ಯ ಕೊಡಬೇಕಿತ್ತು, ಆದರೆ ಕೊಟ್ಟಿಲ್ಲ. ಇಲ್ಲಿ ಸಮಾನ ಧರ್ಮ ಚಂಚಲತೆ, ಉಪಮಾನ ಅಂತೆ. ಹಾಗಾಗಿ ಇದು ಲುಪ್ತೋಪಮಾಲಂಕಾರ ಅಂತ ಆಗುತ್ತೆ. ಏನಂದರೆ ಒಂದು ಉಪಮಾಲಂಕಾರದಲ್ಲಿ ನಮಗೆ 2 ವಿಧ ಬರುತ್ತೆ, ಪೂರ್ಣೋಪಮಾಲಂಕಾರ, ಲುಪ್ತೋಪಮಾಲಂಕಾರ ಅಂತೇಳಿ. ಉಪಮಾನ, ಉಪಮೇಯ, ಸಮಾನ ಧರ್ಮ, ಉಪಮವಾಚಕ, ಈ 4 ಅಂಶಗಳಿಂದ ಕೂಡಿದರೆ ಅದು ಪೂರ್ಣೋಪಮೆ. ಲುಪ್ತೋಪಮೆ ಅಂದರೆ ಉಪಮಾನ, ಉಪಮೇಯ, ಸಮಾನ ಧರ್ಮ, ಉಪಮವಾಚಕ, ಈ 4 ಅಂಶಗಳಲ್ಲಿ 1 ಅಥವಾ ಹೆಚ್ಚು ಅಂಶಗಳು ಲೋಪ ಅಥವಾ ಇಲ್ಲವಾಗಿದ್ದರೆ ಅದು ಲುಪ್ತೋಪಮೆ. ಇದು ಲುಪ್ತೋಪಮಾಲಂಕಾರ ಆಗಿರುತ್ತೆ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರೆ ಅಂತೇಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ಬೇಕಂದ್ರೆ ನಾನು ಇಲ್ಲಿ ವಿವರಣೆ ಕೊಡೋದಿಲ್ಲ, ಅಲಂಕಾರ ಟಾಪಿಕಲ್ಲಿ ನೋಡ್ಕೊಳ್ಳಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ವಾಕ್ಯದಲ್ಲಿರುವ ಅಲಂಕಾರ ಇದನ್ನು ಸಾಕಷ್ಟು ಪರೀಕ್ಷೆಗಳಲ್ಲಿ ಕೇಳ್ತಲೇ ಇದ್ದಾರೆ. ಇದು ದೃಷ್ಟಾಂತ ಅಲಂಕಾರ ಅಂತೇಳಿ. ಇಲ್ಲಿ 2 ಬೇರೆ ಬೇರೆ ವಾಕ್ಯಗಳು, ಸಂಗತಿಗಳು ಅರ್ಥ ಸಾದೃಶ್ಯದಿಂದ ಒಂದನ್ನೊಂದು ಬಿಂಬ ಪ್ರತಿಬಿಂಬ ಈ ರೀತಿ ತೋರೋ ಅಲಂಕಾರ ದೃಷ್ಟಾಂತ ಅಲಂಕಾರ ಅಂತೇಳಿ ಬರುತ್ತೆ. ಊರು ಉಪಕಾರ ಅರಿಯದು, ಎಣ ಶೃಂಗಾರ ಅರಿಯದು, ಅಟ್ಟ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ರೀತಿ ಅಲಂಕಾರದಲ್ಲಿ ಹೇಳಿದ್ದೀನಿ ಸ್ನೇಹಿತರಲ್ಲಿ, ನೋಡ್ಕೊಳ್ಳಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ. ಅಲಂಕಾರದಲ್ಲಿ 2 ವಿಧ ಬರುತ್ತೆ. ಶಬ್ದಾಲಂಕಾರ, ಅದರಲ್ಲಿ ಅನುಪ್ರಾಸ ಅಲಂಕಾರ, ಯಮಕಾಲಂಕಾರ, ಚಿತ್ರಕವಿತ್ವ ಅಲಂಕಾರ. ಇದೆಲ್ಲ ಒಂದಷ್ಟು ವಿಚಾರಗಳು ಬರ್ತಾ ಹೋಗುತ್ತೆ, ನೋಡ್ಕೊಳ್ಳಿ, ಓದ್ಕೊಳ್ಳಿ. ನಾನಿಲ್ಲಿ ಓದೋ ಪ್ರಯತ್ನ ಮಾಡೋದಿಲ್ಲ. ಅರ್ಥಾಲಂಕಾರದಲ್ಲಿ ಉಪಮಾಲಂಕಾರ, ರೂಪಕಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ, ಅರ್ಥಾಂತರನ್ಯಾಸ ಅಲಂಕಾರ, ಶ್ಲೇಷ ಅಲಂಕಾರ, ಇಷ್ಟೆಲ್ಲ ಬರ್ತವೆ. ನೆಕ್ಸ್ಟ್ ಇದಾದಮೇಲೆ ಇದರಲ್ಲೂ ಕೂಡ ಏನೇನು ವೃತ್ಯಾನುಪ್ರಾಸ, ಚೇಕಾನುಪ್ರಾಸ, ಯಮಕಾಲಂಕಾರ,
ಇನ್ನು ಚಿತ್ರಕವಿತ್ವ ಅಲಂಕಾರ ಇದಿಷ್ಟೆಲ್ಲ ವಿವರಣೆಗಳನ್ನ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇದ್ರ ಬಗ್ಗೆ ವಿವರಣೆ ನಾನು ಇಲ್ಲಿ ಹೇಳೋದಿಲ್ಲ. ಓಕೆ, ಮುಂದೆ ಹೋಗೋಣ. ಬೇಕಾದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಕಂದ ಪದ್ಯದ ಮೇಲೆ ಒಂದೆರಡು ಪ್ರಶ್ನೆ ಕೇಳಿದ, ನೋಡ್ತಾ ಹೋಗೋಣ ಬನ್ನಿ. ಕಂದ ಪದ್ಯದ ಮೊದಲಾರ್ಧದಲ್ಲಿ ಬರುವ ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿ. ಮೊದಲ ಅರ್ಧದಲ್ಲಿ ಬರ್ತಕ್ಕಂಥ ಮಾತ್ರೆಗಳ ಸಂಖ್ಯೆ 32. ಮುಂದೆ ಹೇಳ್ತೀನಿ ಹೇಗೆ ಅಂತೇಳಿ. ಕಂದ ಪದ್ಯದಲ್ಲಿ ಬರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಅಂತೇಳಿ ಮತ್ತೊಂದು ಸಲ ಕೇಳಿದರೆ 64. 32 32 64 ಅಂತ ಬರುತ್ತೆ ಸ್ನೇಹಿತರೆ. ಕಂದ ಪದ್ಯ ಮಾತ್ರೆಗಳ ಗಣವಿನ್ಯಾಸ ಹೀಗಿರುತ್ತೆ. 4 ಮಾತ್ರೆಗಳಿಗೆ ಒಂದು ಗಣ ವಿಭಾಗವನ್ನು ಮಾಡ್ತೀವಿ. ಮೊದಲ ಸಾಲುಗಳು 1 ಮತ್ತು 2ನೇ ಸಾಲುಗಳನ್ನ ಪೂರ್ವಾರ್ಧ ಅಂತೇಳಿ ಕರಿತೀವಿ. ನೋಡ್ಕೊಳ್ಳಿ, 12 + 20 32 ಆಗುತ್ತೆ. 4 ಮಾತ್ರೆಯ 3 ಗಣಗಳಿರ್ತವೆ. ಇನ್ನು 3 ಮತ್ತು 4ನೇ ಸಾಲುಗಳನ್ನು ಉತ್ತರಾರ್ಧ ಅಂತೇಳಿ ಕರಿತೀವಿ. 1 ಮತ್ತು 3ನೇ ಸಾಲುಗಳು ಸಮ, 2 ಮತ್ತು 4ನೇ ಸಾಲುಗಳು ಸಮ. ನೋಡ್ಕೊಳ್ಳಿ, ನಿಮಗೆ ಏನು ಸಮಸ್ಯೆ ಇಲ್ಲ. 64 ಮಾತ್ರೆಗಳಿರ್ತವೆ. ಈ ಪಾಯಿಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಈ ಲಾಸ್ಟ್ 2 ಲೈನ್ ನೋಡಿ. ನರಸಿಂಹರಾಜಪುರದ ಸಿಂಗಡಗದ್ದೆ ಶಾಸನ 8ನೇ ಶತಮಾನದಲ್ಲಿ ಕಂದ ಪದ್ಯ ಕಾಣಿಸ್ಕೊಂಡಿದೆ ಫಸ್ಟ್ ಟೈಮ್. ಸಂಪೂರ್ಣವಾಗಿ ಕಂದ ಪದ್ಯದಲ್ಲಿ ರಚಿತವಾಗಿರುವ ಕೃತಿ ಯಾವುದಂದ್ರೆ ಜನ್ನನ ಯಶೋಧರ ಚರಿತೆ. ಇವೆರಡು ಪಾಯಿಂಟನ್ನು ನೋಡ್ಕೊಳ್ಳಿ, ಮಿಕ್ಕಿದನ್ನು ಸ್ಕ್ರೀನ್ಶಾಟ್ ಮಾಡೋದು ಓದ್ಕೊಳ್ಳಿ, ಅರ್ಥ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಷಟ್ಪದಿ ಮೇಲೆ ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ. 6 ಸಾಲಿನ ಪದ್ಯಗಳಿಗೆ ಏನಂತ ಕರೀತಾರೆ ಅಂತೇಳಿ 2020ರಲ್ಲಿ ಕೇಳಿದ್ದಾರೆ. ಷಟ್ಪದಿ ಈಸಿಯಾಗಿ ಗುರುತಿಸ್ತೀರಿ. ಷಟ್ಪದಿಗಳ ಬಗ್ಗೆ ಒಂದಿಷ್ಟು ವಿವರಣೆ ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಏಕೆಂದರೆ ಅಲ್ಲಿ ಸಂಪೂರ್ಣ ವ್ಯಾಕರಣ ಅಥವಾ ಷಟ್ಪದಿನಲ್ಲಿ ವಿವರಣೆ ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ನೋಡೋಕ್ಕಾಗೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ, TET ಹತ್ರ ಇರೋದ್ರಿಂದ ನೋಡ್ಕೊಳ್ಳಿ. ಇದನ್ನೆಲ್ಲ ಇಲ್ಲಿ ವಿವರಣೆ ನಿಧಾನಕ್ಕೆ ಒಂದೊಂದೇ ನೋಡಿಕೊಂಡ್ರೆ ಷಟ್ಪದಿನಲ್ಲಿ ಯಾವ್ಯಾವ ಸಾಲುಗಳು ಎಷ್ಟೆಷ್ಟು ಪೂರ್ಣ ವಿವರಣೆ ಇಲ್ಲಿದೆ ಎಲ್ಲ ಷಟ್ಪದಿಗಳಿಗೆ. ಈ ಕಲರನ್ನು ಮ್ಯಾಚ್ ಮಾಡ್ಕೊಳ್ಳಿ. ಇವೆರಡು ಈಗ ಒಂದು ಸಿಮಿಲಾರಿಟಿ ಇದೆ, ಇವೆರಡು ಸಿಮಿಲಾರಿಟಿ ಇದೆ. ಈ ಗ್ರೀನ್ ಬಾಮಿನಿ ಷಟ್ಪದಿ, ಭೋಗ ಷಟ್ಪದಿ ಸಿಮಿಲಾರಿಟಿ ಇದೆ. ಹಾಗಾಗಿ ಆ ರೀತಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಅಕ್ಷರಗಣದ ಮೇಲೂ ಕೂಡ ಒಂದು ಪ್ರಶ್ನೆ ಇದೆ. ಕುರು ಲಘು ನಡುಬರೆ ಯಾವುದು ಅಂತೇಳಿ ಕೇಳಿದ್ದಾರೆ. ಜರಗಣ. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ಯಾವುದು ಅಂತೇಳಿ ಕೇಳಿದ್ದಾರೆ. ತಗಣ. ಅಕ್ಷರಗಣದಲ್ಲಿ 8 ವಿಧ ಗೊತ್ತಿದೆ. ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ ಅಂತೇಳಿ 3 ಅಕ್ಷರಗಳಿಗೆ ಗುಂಪು ಮಾಡ್ತಕ್ಕಂಥದ್ದು ವೃತ್ತ ಜಾತಿಯ ಛಂದಸ್ಸು. ಯಮತರಾಜ ಬಾಣ ಸಲಗಂ ಮೇಲೆ ಗುರುತಿಸ್ತೀವಿ. ಲಘು ಗುರು ಗೊತ್ತೇ ಇದೆ ನಿಮಗೆ. ಗುರು ಲಘು 3 ಮನಗಣ. ಗುರು ಲಘು ಮೊದಲಲ್ಲಿ ಬರೆ ಭಯಗಣ. ಗುರು ಲಘು ನಡು ಬರೆ ಜರಗಣ. ಗುರು ಲಘು ಕೊನೆ ಬರೆ ಸತಗಣ ಅಂತಕ್ಕಂಥದ್ದು. ಫಸ್ಟು ಮನಸ್ಸಿರುತ್ತೆ, ಭಯ ಆಗುತ್ತೆ, ಜರ ಬರುತ್ತೆ, ಸತ್ತಂಗಾಗುತ್ತೆ. ಇದು ಈ ಒಂದು ಟೆಕ್ನಿಕ್ಕು. ಈ ಟೆಕ್ನಿಕ್ ಮೇಲೆ ನೀವು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ವಚನದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ, ಒಂದೇ ಒಂದು ಪ್ರಶ್ನೆ ಕೇಳಿದ್ದಾರೆ. ಛಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸುವ ಪಠ್ಯವೇ ಅಂತೇಳಿ. ಛಂದೋ ನಿಯಮಗಳಿಗೆ ಒಳಪಡೋದಿಲ್ಲ, ಛಂದಸ್ಸಿನ ನಿಯಮಗಳಿಗೆ ಒಳಪಡಲ್ಲ ಅಂದರೆ ನೋಡ್ಕೊಳ್ಬೇಕಿಲ್ಲಿ. ರಗಳೆ ಒಳಪಡುತ್ತೆ, ಕಂದ ಪದ್ಯ ಒಳಪಡುತ್ತೆ, ಷಟ್ಪದಿ ಒಳಪಡುತ್ತೆ. ಆದರೆ ವಚನ ಛಂದೋ ನಿಯಮಗಳಿಗೆ ಒಳಪಡೋದಿಲ್ಲ. ಹಾಗಾಗಿ ವಚನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಪ್ರಶ್ನೆಗಳು ಕೂಡ ಪೇಪರ್ 1ಗೆ ಸಂಬಂಧಪಟ್ಟಂಥ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಸ್ನೇಹಿತರೆ. ಹಾಗಾಗಿ ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದರಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ, ನೋಟ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀವಿ. ಈ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಕೂಡ ಒಂದು ಸಂತಸ ಆಗುತ್ತೆ ಇದೇ ಥರ ವಿಡಿಯೋಗಳನ್ನ ಮಾಡೋದಕ್ಕೆ. ಸಾಕಷ್ಟು ಯೂಸ್ಫುಲ್ ಆಗಿದೆ ನಮ್ಮ ಎಲ್ಲ ವಿಡಿಯೋಗಳು ಅಂತೇಳಿ ಭಾವಿಸ್ತಾ, ಯಾಕೆಂದರೆ ಕಮೆಂಟ್ ಮುಖಾಂತರ ತಿಳಿಸ್ತಿದ್ರಿ. ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದ್ದರೆ ತಿದ್ಕೊಳ್ಳಿ. ನಾವು ಹೇಳಿದ್ದೇ ಫೈನಲ್ ಆಗಿರೋದಿಲ್ಲ. ಟೆಕ್ಸ್ಟ್ ಬುಕ್ಗಳನ್ನ ಕೂಡ ಸಾಕಷ್ಟು ಅಧ್ಯಯನವನ್ನು ಮಾಡಿ, ಭರವಸೆ ಇದ್ದರೆ, ಕಂಟೆಂಟ್ ಗ್ರಿಪ್ ಇದ್ದರೆ ನಿಮಗೂ ಕೂಡ ಯಾವುದೇ ರೀತಿ ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಕಷ್ಟ ಆಗೋದಿಲ್ಲ ಅಂತ ಹೇಳ್ತಾ, ಇಂದಿನ ತರಗತಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.